शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुर्ब्रह्मा गुरुर्विष्णु गुरुर्देवो महेश्वरः गुरुः साक्षात् परब्रह्म तस्मै श्रीगुरवे नमः। सरस्वती नमस्तुभ्यं वरदे कामरूपिणी विद्यारम्भं करिष्यामि ಸಿದ್ಧಿರ್ಭವತು ಮೇ ಸದಾ. ಹರಿ ಓಂ. ಎಲ್ಲರಿಗೂ ಶುಭೋದಯ. ದಿವ್ಯವಾದ, ಭವ್ಯವಾದ, ನಿತ್ಯ ನೂತನವಾದ, ಅತೀ ಪುರಾತನವಾದ, ಅದ್ಭುತವಾದ, ಅತ್ಯಂತ ಸುಂದರವಾದ, ಅತ್ಯಂತ ಪವಿತ್ರವಾದ ನಮ್ಮ ಒಳಗೆ ಇರುವಂತಹ ಈ ದೇವಾಲಯಕ್ಕೆ ಎಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ನನ್ನ ಗುರುವಾಗಿರುವ ಕೇರಳದ ಕಾಂಜಂಗಾಡಿನ ಆನಂದಾಶ್ರಮದ ಪಪ್ಪ ಸ್ವಾಮಿ ರಾಮದಾಸ್ ಮತ್ತು ನನ್ನ ತಾಯಿ ತಂದೆಯರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳು. ಶ್ರೀ ಮಾತ್ರೇ ನಮಃ. ನಾವು ಆ ಜಗನ್ಮಾತೆಯ ಅದ್ಭುತವಾದ ಸ್ತೋತ್ರ ಲಲಿತಾ ಸಹಸ್ರನಾಮದ ಅರ್ಥವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ವಶಿನ್ಯಾದಿ ವಾಗ್ದೇವತೆಗಳು ಆ ಜಗನ್ಮಾತೆಯ ಆದೇಶದಂತೆ ಈ ಸ್ತೋತ್ರವನ್ನು ರಚಿಸಿ ಅವಳ ದರ್ಬಾರಿನಲ್ಲಿ ಅದನ್ನು ಪಠಿಸಿದಾಗ ಎಲ್ಲರಲ್ಲಿಯೂ ಆನಂದಾನುಭೂತಿಯಾಗಿತ್ತು. ಎಲ್ಲರೂ ಸಮಾಧಿ ಸ್ಥಿತಿಗೆ ಜಾರಿ ಹೋಗಿದ್ರು. ಅಂಥದ್ದೇ ಸ್ಥಿತಿ ನಮಗೆಲ್ಲರಿಗೂ ಆಗಬೇಕಲ್ವೇ? ಹಾಗಾಗಬೇಕು ಅಂತ ಆದರೆ ನಾವು ನಮ್ಮನ್ನು ಅವಳ ಜೊತೆ ಜೋಡಿಸಿಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು. ಅದಕ್ಕೋಸ್ಕರ ಈ ಮೊದಲಿನ ಕೆಲವು ಶ್ಲೋಕಗಳಲ್ಲಿ ಅವಳ ಸುಂದರವಾದ ರೂಪದ ಬಗ್ಗೆ ವಿವರಣೆಯನ್ನು ವಶಿನ್ಯಾದಿ ವಾಗ್ದೇವತೆಗಳು ಮಾಡ್ತಿದ್ದಾರೆ. ರೂಪ ಅಂತ ಹೇಳಿದರೆ ನಿಜವಾಗಿಯೂ ಅರೂಪ, ರೂಪ ಇಲ್ಲದೇ ಇರುವಂಥವಳು, ನಿರ್ಗುಣ ನಿರಾಕಾರ. ಯಾವ ನಾಮವೂ ಇಲ್ಲ, ಯಾವ ರೂಪವೂ ಇಲ್ಲ, ಯಾವ ಆಕಾರವೂ ಇಲ್ಲ ಅವಳಿಗೆ. ಆದರೆ ನಮ್ಮಂತಹ ದೇಹ ಅಭಿಮಾನ ಇರುವಂತಹ ಅಜ್ಞಾನಿಗಳಿಗೆ ಆ ನಿರಾಕಾರ ನಿರ್ಗುಣ ಶಕ್ತಿಯನ್ನು ತಿಳಿದುಕೊಳ್ಳೋದು ಸ್ವಲ್ಪ ಕಷ್ಟ. ಭಗವದ್ಗೀತೆಯ 12ನೇ ಅಧ್ಯಾಯದಲ್ಲಿ ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ ಅಂತ ಹೇಳಿದಾನೆ ಭಗವಂತ. ಅದರಲ್ಲಿ ಕ್ಲೇಶ ಜಾಸ್ತಿ, ಅಧಿಕತರವಾದ ಕ್ಲೇಶ ಇದೆ. ಯಾವುದರಲ್ಲಿ? ನಿರ್ಗುಣ ನಿರಾಕಾರವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ತುಂಬ ಕಷ್ಟ ನಮ್ಮಂತಹ ಮಾನವರಿಗೆ. ಆದರೆ ಇದೇ ದೇಹವನ್ನು ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಏನು ಈ ಪ್ರತಿಯೊಂದು ಅಂಗದ ವಿವರಣೆಯನ್ನು ಯಾಕೆ ಕೊಟ್ಟಿದ್ದಾರೆ, ಇದರ ಅರ್ಥ ಏನು, ಹಿಂದಿನ ತತ್ವ ಏನು, ಇದನ್ನು ತಿಳಿದುಕೊಂಡಾಗ ನಾವು ನಮ್ಮ ದೇಹವನ್ನು, ಮನಸ್ಸನ್ನು, ಬುದ್ಧಿಯನ್ನು ಅವಳ ಜೊತೆ ಜೋಡಿಸಿಕೊಳ್ಳಿಕ್ಕೆ ಒಂದು ಸಹಕಾರವನ್ನು ಕೊಡುತ್ತೆ. ಅದಕ್ಕೋಸ್ಕರ ತಲೆಯಿಂದ ಕಾಲಿನ ಬೆರಳಿನವರೆಗೂ ಪ್ರತಿಯೊಂದು ಅಂಗವನ್ನು ಇಲ್ಲಿ ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ಕೆಲವು ಅಂಗಗಳ ವರ್ಣನೆ ಮಾಡಿದಾಗ ನಮಗೆ ಇದೇನು ಈ ಥರ ವರ್ಣನೆ ಮಾಡಿದ್ದಾರಲ್ವಾ ಅಂತ ಹೇಳೋ ಒಂದು ಸಂಶಯ ಕಾಡಬಹುದು. ಇವಾಗ ಸ್ತನದ ಬಗ್ಗೆ ಅಥವಾ ಯೋನಿಯ ಬಗ್ಗೆ ಇದನ್ನೆಲ್ಲ ವರ್ಣಿಸಿದಾಗ ಇದೇನು ಒಂದು ಸ್ತ್ರೀಯ ಈ ಥರದ ಅಂಗಗಳ ಬಗ್ಗೆ ವರ್ಣನೆ ಮಾಡೋದು ಅಸಹ್ಯವಲ್ವೇ? ಶಂಕರಾಚಾರ್ಯರು, ಆದಿಶಂಕರಾಚಾರ್ಯರು ಬ್ರಹ್ಮಚಾರಿ, ಸೌಂದರ್ಯ ಲಹರಿಯಲ್ಲಿ ಅದ್ಭುತವಾಗಿ ಪ್ರತಿಯೊಂದು ಅಂಗವನ್ನು ವಿವರಿಸಿದ್ದಾರೆ. ಲಲಿತಾ ಸಹಸ್ರನಾಮಕ್ಕಿಂತ ಒಂದು ಮಟ್ಟ ಮೇಲೆ ಅಂತ ಹೇಳ್ಬೋದು ಸೌಂದರ್ಯ ಲಹರಿಯನ್ನು. ಪ್ರತಿ ಅಂಗವನ್ನು ಅಲ್ಲಿ ವರ್ಣಿಸಿದಾಗ ಹಲವಾರು ಜನ ಇದನ್ನು ಪ್ರಶ್ನೆ ಮಾಡಿ ಅಸಹ್ಯ ಪಟ್ಟುಕೊಂಡಿದ್ದಾರೆ. ಇದೇನು ಒಬ್ಬ ಬ್ರಹ್ಮಚಾರಿ ಸ್ತ್ರೀಯ ಅಂಗಗಳ ಬಗ್ಗೆ ವಿವರಣೆಯನ್ನು ಕೊಡೋದು ತಪ್ಪಲ್ವೇ ಅಂತ ಹೇಳುವ ಸಂಶಯವನ್ನು ವ್ಯಕ್ತಪಡಿಸಿದ್ದಾರೆ ಹಲವಾರು ಅಜ್ಞಾನಿಗಳು. ಇಲ್ಲಿ ಯಾಕೆ ಅಜ್ಞಾನಿ ಅಂತ ಉಪಯೋಗ ಮಾಡ್ತಾ ಇದ್ದೇನೆ ಅಂದರೆ, ದೇಹ ಅಭಿಮಾನ, ನಾನು ಅಂದರೆ ಈ ದೇಹ ಅಂತ ಹೇಳುವ ಭಾವನೆ ಇದ್ದವರೆಲ್ಲರೂ ಖಂಡಿತವಾಗಿಯೂ ಅಜ್ಞಾನಿಗಳು.
ನಮಗೂ ಪುಸ್ತಕದಲ್ಲಿ ಓದಿ ಓದಿ ನಾನು ದೇಹ ಅಲ್ಲ ಅಂತ ಗೊತ್ತಾಗಿದೆ, ಆದರೆ ಇನ್ನೂ ಅನುಭವಕ್ಕೆ ಬಂದಿಲ್ಲ. ಅದು ಅನುಭವಕ್ಕೆ ಬರಬೇಕು. ಅದು ಅನುಭವಕ್ಕೆ ಬಂದಾಗ ಈ ದೇಹ ಏನಿದೆ, ಮಾನವ ದೇಹವು ಮೂಳೆ ಮಾಂಸದ ತಡಿಕೆ, ಬೇರೇನೂ ಇಲ್ಲ. ಮೂಳೆ ಮಾಂಸಗಳು ತುಂಬಿಕೊಂಡಿರೋದಷ್ಟೇ. ಇವತ್ತಿದೆ, ನಾಳೆ ಇರತ್ತೋ ಇಲ್ವೋ ಗೊತ್ತಿಲ್ಲ. ಆ ಪ್ರಾಣಶಕ್ತಿ ಬಿಟ್ಟು ಹೋದಾಗ ಮತ್ತೆ ಅದು ಸುಟ್ಟು ಭಸ್ಮ ಆಗತ್ತೆ, ಇಲ್ಲ ಭೂಮಿಯಲ್ಲಿ ಸೇರಿಕೊಳ್ಳತ್ತೆ. ಮತ್ತೆ ಪಂಚಭೂತಗಳಿಗೆ ಹೋಗುವಂತಹ ಈ ದೇಹವೇ ನಾನು ಅಂತ ಹೇಳುವ ಭಾವನೆ ಇದ್ದಂತಹ ಜ್ಞಾನಿಗಳಿಗೆ ಹೌದು, ಈ ಥರದ ಅಂಗಗಳ ವರ್ಣನೆ ಅಸಹ್ಯಕರವಾಗಿ ತೋರಬಹುದು. ಅದರ ತತ್ವಗಳನ್ನು ಅರ್ಥ ಮಾಡಿಕೊಂಡಾಗ ಅದ್ಭುತವಾದ ವಿಷಯ ಇದೆ ಅಲ್ವೇ ಇದರಲ್ಲಿ. ಹೀಗೆ ಎಲ್ಲರೂ ಕೂಡ ವಿಶಾಲವಾದ ಮನೋಭಾವನೆಯಿಂದ ಈ ಅಂಗಗಳ ವರ್ಣನೆಯನ್ನು ಸ್ವೀಕಾರವನ್ನು ಮಾಡಬೇಕು. ಸಂಕುಚಿತ ಅಥವಾ ಕ್ಷುಲ್ಲಕ ಮನೋಭಾವದಿಂದ ಖಂಡಿತವಾಗಿಯೂ ಇದನ್ನು ಓದಲೇಬಾರದು. ಸಂಶಯ ಇದ್ದರೆ ಓದೋದೇ ಬೇಡ. ಮತ್ತೆ ಸಂಶಯ ಇದ್ದು ಅದನ್ನು ಪಠಣೆ ಮಾಡಿದರೆ ಅದು ಯಾವ ಫಲದಾಯಕವೂ ಆಗೋದಿಲ್ಲ, ಪರಿಣಾಮವನ್ನು ಬೀರೋದಿಲ್ಲ ನಮ್ಮ ಮೇಲೆ. ಹಾಗಾಗಿ ಅವಳ ಮೇಲೆ ವಿಶ್ವಾಸದಿಂದ, ಆ ವಶಿನ್ಯಾದಿ ವಾಗ್ದೇವತೆಗಳ ಮೇಲೆ ವಿಶ್ವಾಸವನ್ನು ಇಟ್ಟು ಪ್ರೀತಿಯಿಂದ, ಪ್ರೇಮಕ್ಕಾಗಿ, ಅವಳ ಪ್ರೇಮಕ್ಕಾಗಿ, ಹಾಗೆಯೇ ನಮ್ಮ ಪ್ರೇಮವನ್ನು ಅವಳಿಗೆ ವ್ಯಕ್ತಪಡಿಸುವುದಕ್ಕೋಸ್ಕರವಾಗಿ ಈ ಸಹಸ್ರನಾಮದ ಪಠಣೆಯನ್ನು ಅರ್ಥ ಮಾಡಿಕೊಂಡು ನಾವೆಲ್ಲರೂ ಮಾಡೋಣ. ಮತ್ತೆ ಪಠಣೆ ಮಾಡಿದಾಗ ನನಗೆ ಹೀಗಾಗಬೇಕು, ಹೀಗಾದರೆ ನಾನು ಒಂದು ಸಲ ಲಲಿತಾ ಸಹಸ್ರನಾಮ ಪಠಣೆ ಮಾಡ್ತೇನೆ, ಹೀಗಾದರೆ ಇನ್ನೊಂದು ಏನೋ ಒಂದು ಕೋರಿಕೆ ಅದು ಈಡೇರಿದ್ರೆ 2 ಸಲ ಮಾಡ್ತೇನೆ, ಇನ್ನು 3 ಸಲ ಪಠಣೆ ಮಾಡ್ತೇನೆ, ಬೇರೆಯವರನ್ನು 4-6 ಜನರನ್ನು ಕರೆದು ಲಲಿತಾ ಸಹಸ್ರನಾಮ ಪಠಣೆಯನ್ನು ಮಾಡಿಸ್ತೇನೆ. ಇದೆಲ್ಲ ಲೌಕಿಕ ಕೋರಿಕೆಗಳನ್ನು ತೀರಿಸುವುದಕ್ಕೋಸ್ಕರವಾಗಿ ಮಾಡ್ತಾ ಇರ್ತೇವೆ, ಸಹಜವೇ. ಆದರೆ ಇನ್ನು ಮುಂದೆ ಮುಂದೆ ಹೋದ ಹಾಗೆ ಯಾವ ಲೌಕಿಕ ಕೋರಿಕೆಗಳು ಈಡೇರುವುದಕ್ಕೋಸ್ಕರ ಅಲ್ಲ, ನಿನ್ನ ಪ್ರೀತಿಗೋಸ್ಕರ, ನಿನ್ನ ಮೇಲೆ ನನಗೆ ಎಂತಹ ಪ್ರೇಮ ಇದೆ, ನೀನು ವಶಿನ್ಯಾದಿ ವಾಗ್ದೇವತೆಗಳಿಗೆ ಆದೇಶವನ್ನೇ ಕೊಟ್ಟಿದ್ದೀಯಾ ಸಹಸ್ರನಾಮದ ರಚನೆ ಮಾಡುವುದಕ್ಕೆ. ಯಾರು ಇದನ್ನು ಪಠಣೆ ಮಾಡ್ತಾರೋ, ಯಾರೇ ಆಗಿರಲಿ, ಪಠಣೆ ಮಾಡಿದಾಗ ನನ್ನ ಮನಸ್ಸು ಆಹ್ಲಾದಕರವಾಗಿರಬೇಕು ಇದು ಅಂತ ಹೇಳಿ ಆದೇಶದ ಮೇರೆಗೆ ಅವರು ರಚನೆ ಮಾಡಿದ್ದಾರೆ. ಹಾಗಾಗಿ ಅತ್ಯಂತ ಶಕ್ತಿಯುತವಾದ ಸ್ತೋತ್ರ ಇದು. ಇದನ್ನು ಯಾವುದೋ ಕ್ಷುಲ್ಲಕ ಕಾರಣಕ್ಕೆ ಬೇಕಾಗಿ ಖಂಡಿತವಾಗಿಯೂ ನಾವು ಉಪಯೋಗಿಸಿಕೊಳ್ಳಬಾರದು. ನಮ್ಮ ಅಧ್ಯಾತ್ಮ ಅಭಿವೃದ್ಧಿಗೋಸ್ಕರ, ಅವಳ ಪ್ರೀತಿಯನ್ನು ಪಡೆಯುವುದಕ್ಕೋಸ್ಕರ, ಅವಳಿಂದ ನಮಗೆ ಸರ್ಟಿಫಿಕೇಟ್ ಸಿಗಬೇಕು. ಲೋಕದ ಜನ ಸರ್ಟಿಫಿಕೇಟ್ ಕೊಡ್ತಾರೋ ಇಲ್ವೋ ಇದು ನಮಗೆ ಅನಗತ್ಯ. ಆದರೆ ಅವಳಿಂದ ನಮಗೆ ಸರ್ಟಿಫಿಕೇಟ್ ಸಿಗುವುದಕ್ಕೋಸ್ಕರ ಮಾತ್ರವೇ ಈ ಲಲಿತಾ ಸಹಸ್ರನಾಮ ಪಠಣೆಯನ್ನು ಮಾಡಿ ಅದ್ಭುತವಾದ ಫಲವನ್ನು ನಾವೆಲ್ಲರೂ ಪಡೆಯುವಂತರಾಗಬೇಕು. 6ನೇ ಶ್ಲೋಕದವರೆಗೆ ಅರ್ಥವನ್ನು ನೋಡಿದೆವು. ಈಗ 7ನೇ ಶ್ಲೋಕ. ನವಚಂಪಕ ಪುಷ್ಪಾಭ ನಾಸಾದಂಡ ವಿರಾಜಿತ ತಾರಾಕಾಂತಿ ತಿರಸ್ಕಾರಿ ನಾಸಾಭರಣ ಭಾಸುರ. 2 ನಾಮ ಇದೆ ಇಲ್ಲಿ. ನವಚಂಪಕ ಪುಷ್ಪಾಭ ನಾಸಾದಂಡ ವಿರಾಜಿತ. ನವಚಂಪಕ, ಈಗ ತಾನೇ ಅರಳಿರುವ ಸಂಪಿಗೆ. ಸಂಪಿಗೆಗೂ ಎಲ್ಲರಿಗೂ ಗೊತ್ತಿದೆ, 2-3 ಬಣ್ಣಗಳಲ್ಲಿ ಬರುತ್ತೆ. ಅದು ಯಾವುದೇ ಬಣ್ಣ ಬಂದರೂ ಕೂಡ ಅದು ಅತ್ಯಂತ ಮೃದುವಾಗಿರುತ್ತೆ, ನೋಡೋದಕ್ಕೆ ಸೌಮ್ಯವಾಗಿರುತ್ತೆ. ಹಾಗೆಯೇ ಅದರ ಸುವಾಸನೆಯೂ ಕೂಡ ಮೂಗು ಮುಚ್ಚಿಕೊಳ್ಳುವ ಹಾಗೆ ವಾಸನೆ ಅಲ್ಲ, ಸುಗಂಧವಾದ ವಾಸನೆ. ಅದು ಈಗ ತಾನೇ ಅರಳಿರುವಂತಹ ಸಂಪಿಗೆ. ನವಚಂಪಕ ಪುಷ್ಪಾಭ, ಆಭ ಅಂತೇಳಿದರೆ ಭಾಸವಾಗತ್ತೆ. ಅವಳ ಮೂಗಿನ ದಂಡ, ನಾಸಾ ದಂಡ, ಇಲ್ಲಿಂದ ಇಲ್ಲಿವರೆಗೆ ಇದಕ್ಕೆ ದಂಡ ಅಂತ ಹೇಳ್ತೀವಿ. ಮೂಗಿನ ದಂಡ ಹೇಗಿದೆ, ದಂಡೆ ಹೇಗಿದೆ ಅಂತ ಹೇಳಿದರೆ, ಹೊಸದಾಗಿ ಅರಳಿರುವಂತಹ ಸಂಪಿಗೆಯ ಎಸಳು ಹೇಗಿರುತ್ತೋ ಅದೇ ಥರ ಮೃದುವಾಗಿ ಇದೆ. ಇದು ಮೇಲಿನ ಅರ್ಥ. ಇದರ ತತ್ವಾರ್ಥವನ್ನು ನಾವು ತಿಳಿದುಕೊಳ್ಬೇಕು ಅಂತ ಹೇಳಿದರೆ, ಈ ಪರಿಮಳವನ್ನು ತೆಗೆದುಕೊಳ್ತೇವೆ. ನಮಗೆ ಹೇಗೆ ಅಂತ ಹೇಳಿದರೆ, ನಾವು ಬೆಳಿಗ್ಗೆ ವಾಕಿಂಗ್ ಹೋಗ್ತಾ ಇರ್ತೇವೆ, ಹೋದಾಗ ಆಹಾ ಯಾರ ಮನೆಯಿಂದ ಒಳ್ಳೆ ಒಗ್ಗರಣೆ ಸ್ಮೆಲ್ ಬರ್ತಾ ಇರುತ್ತೆ ನಮಗೆ. ಆವಾಗ ನಾವು ಹೇಳ್ತೀವಿ, ಓಹೋ ಯಾರ ಮನೆಯಲ್ಲಿ ಒಳ್ಳೆ ಉಪ್ಪಿಟ್ಟು ಮಾಡ್ತಿದ್ದಾರೆ. ಉಪ್ಪಿಟ್ಟು ಅಂದರೆ ಇಷ್ಟ ಇಲ್ಲದೇ ಇರುವವರಿಗೆ ಕೂಡ ಆ ಉಪ್ಪಿಟ್ಟಿನ ಒಗ್ಗರಣೆಯ ಪರಿಮಳ ಎಷ್ಟು ಚೆನ್ನಾಗಿರುತ್ತೆ
ಆಹಾ, ಬಾಯಲ್ಲಿ ನೀರೂರತ್ತೆ ನಮಗೆ. ಓಹೋ, ಯಾರ ಮನೆಯಲ್ಲೋ ಚೆನ್ನಾಗಿ ಇವತ್ತು ಬಿರಿಯಾನಿ ಮಾಡ್ತಿದ್ದಾರೆ, ಅದು ಮಾಡ್ತಿದ್ದಾರೆ, ಒಬ್ಬಟ್ಟು. ಹೇಗೆ ಗೊತ್ತಾಯಿತು? ಅದು ಬೇಯಿಸೋ ಪರಿಮಳ ಇಷ್ಟು ದೂರಕ್ಕೆ ಬರ್ತಾ ಇದೆ ಅಲ್ವೇ? ಹಾಗಾದರೆ ಎಷ್ಟು ಶಕ್ತಿ ಇದೆ ನೋಡಿ ಈ ಮೂಗಿಗೆ. ಇದನ್ನು, ಈ ಥರದ ಅಡಿಗೆಯ ಅಥವಾ ತಿಂಡಿ ತಿನಿಸುಗಳ ಪರಿಮಳವನ್ನು ಆಘ್ರಾಣಿಸೋದಕ್ಕೋಸ್ಕರ ಉಪಯೋಗಿಸಬಾರ್ದು ಅಂತ ಇಲ್ಲ, ಅದಕ್ಕಿಂತ ಹೆಚ್ಚಾಗಿ ಒಳ್ಳೆಯ ತತ್ವಗಳನ್ನು, ಸೂಕ್ಷ್ಮವಾದ ವಿಷಯಗಳನ್ನು ಆಘ್ರಾಣಿಸುವಂಥವರಾಗಬೇಕು. ಇಲ್ಲಿ ಈ ತತ್ವ ಅಡಗಿದೆ ನೋಡಿ. ಒಂದು ನಾಯಿ ಹೇಗೆ ಎಲ್ಲಾದರೂ ವಾಸನೆ ಅದನ್ನ ಮೂಸಿ 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 ಹೋಗುತ್ತೆ. ಅದು ಮನುಷ್ಯರ ಪರಿಚಯ ಹಿಡಿಯತ್ತೆ, ಕಳ್ಳರ ಪರಿಚಯ, ಎಲ್ಲ ಪರಿಚಯ ಅದಕ್ಕೆ ಗೊತ್ತಾಗತ್ತೆ ಬರೇ ವಾಸನೆಯಿಂದ. ಶುನಕ, ಅದಕ್ಕೆ ಹೆಸರು ಶುನಕ ಅಂತ ಹೇಳಿ. ಶೌನಕ ಮಹಾಮುನಿ ನೋಡಿ, ಶೌನಕ ಅಂತ ಹೇಳಿದು ಶುನಕ ಅಂತ ಹೇಳೋದ್ರಿಂದಲೇ ಬಂತು. ಯಾಕೆ? ಸೂಕ್ಷ್ಮವಾದ ವಿಷಯಗಳನ್ನು ತಿಳಿಯುವಂತಹ ಒಂದು ಶಕ್ತಿ ಇದ್ದ ಕಾರಣ ಶೌನಕ ಮಹಾಮುನಿ ಅಂತಾಯ್ತು. ಹಾಗೆಯೇ ನಾವು ಕೂಡ ಉಪ್ಪಿಟ್ಟಿನ ವಾಸನೆ ಎಲ್ಲ ಬಂದರೆ ಬರಲಿ, ಬರದೇ ಇದ್ದರೆ ಬಿಡೋಣ. ಆದರೆ ಎಲ್ಲೆಲ್ಲಿ ಸೂಕ್ಷ್ಮವಾದ ವಿಚಾರಗಳಿದೆಯೋ ಆ ವಾಸನೆ ನಮಗೆ ಹತ್ತಬೇಕು. ಓಹೋ, ಇಲ್ಲಿ ಈ ಥರದ ಸೂಕ್ಷ್ಮ ವಿಷಯಗಳನ್ನು ಈ ಥರವಾಗಿ ಕೊಟ್ಟಿದ್ದಾರೆ. ಕೆಲವು ವಿಷಯಗಳನ್ನು ಓಪನ್ ಆಗಿ ಬಿಡಿಸಿ ಯಾರೂ ಹೇಳೋದಿಲ್ಲ. ಅದನ್ನು ನಾವೇ ನಮ್ಮ ಮನಸ್ಸನ್ನು ಅದರಲ್ಲಿ ಹಾಕಿ ಅರಿತುಕೊಳ್ಳಬೇಕಾಗತ್ತೆ. ಅಂದರೆ ಯಾವಾಗ ನಮ್ಮ ಭಾವನೆಗಳು ಪರಿಶುದ್ಧವಾಗತ್ತೋ ಆಗ ಈ ಆಘ್ರಾಣಿಸುವಂತಹ ಶಕ್ತಿ ಪರಮಶಕ್ತಿಯಾಗ್ಬಿಡತ್ತೆ. ಮನಸ್ಸು ಪರಿಶುದ್ಧ ಆಗಬೇಕು ಅಂತ ಹೇಳಿದರೆ ಚಿತ್ತಶುದ್ಧಿ ಆಗಬೇಕು, ಕರ್ಮಯೋಗವನ್ನು ಮಾಡಬೇಕು. ಮಾಡ್ತಾ 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 ಮನಸ್ಸು ಚಿತ್ತ ಶುದ್ಧಿ ಆಗಬೇಕು. ಅದಕ್ಕೋಸ್ಕರ ಎಷ್ಟು ಜನ್ಮ ಎತ್ತಬೇಕಾಗತ್ತೋ ಗೊತ್ತಿಲ್ಲ. ಆದರೂ ಕೂಡ ಅತ್ಯಂತ ಉತ್ಸಾಹದಿಂದ, ಭಗವದ್ಗೀತೆಯಲ್ಲೂ ಭಗವಂತ ಹೇಳಿದ್ದಾನೆ, ಧೃತ್ಯುತ್ಸಾಹ ಸಮನ್ವಿತ ಅಂತೇಳಿ. ಧೃತಿ ಒಂದು ಸಂಕಲ್ಪ ಶಕ್ತಿ, ಹಾಗೆ ಉತ್ಸಾಹವನ್ನು ಹೆಚ್ಚು ಮಾಡಿಕೊಂಡು ಇನ್ನು ಓಹೋ, ನನಗಿದು ಅರ್ಥ ಆಗ್ತಾ ಇದೆ ಅಂದರೆ ನಾನು ಮುಂದಕ್ಕೆ ಹೋಗ್ತಾ ಇದ್ದೇನೆ, ಆ ಜಗನ್ಮಾತೆ ನನ್ನನ್ನು ಮುಂದಕ್ಕೆ ತೆಗೆದುಕೊಂಡು ಕರ್ಕೊಂಡು ಹೋಗ್ತಿದ್ದಾಳೆ ಅಂತ ಹೇಳುವ ಭಾವನೆಯಿಂದ, ಉತ್ಸಾಹದಿಂದ ಸೂಕ್ಷ್ಮವಾದ ವಿಷಯಗಳನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು. ಇದು ಈ ಆಘ್ರಾಣ ಶಕ್ತಿ ತತ್ವ. ಅಂದರೆ ಈ ನಾಸಿಕ ತತ್ವ, ನಾಸಿಕ ಅಂತ ಹೇಳಿದರೆ ಒಂದು ಜ್ಞಾನೇಂದ್ರಿಯ. ಅದಕ್ಕೆ ಯಾವುದರ ವಿಷಯ? ಪರಿಮಳ ಅಥವಾ ಸುಗಂಧ. ಈ ತತ್ವವನ್ನು ತಿಳಿದುಕೊಂಡು ಎಲ್ಲೆಲ್ಲಿಯೂ ಸೂಕ್ಷ್ಮ ವಿಚಾರಗಳಿದೆಯೋ ಅದನ್ನೆಲ್ಲ ಸ್ವೀಕಾರ ಮಾಡುವಂತೆ ಆಗಲಿ ಅಂತೇಳಿ ಆ ಜಗನ್ಮಾತೆಯನ್ನು ನಾವು ಎಲ್ಲರೂ ಕೂಡ ಪ್ರಾರ್ಥಿಸೋಣ. ಆಮೇಲೆ ತಾರಾಕಾಂತಿ ತಿರಸ್ಕಾರಿ ನಾಸಾಭರಣ ಭಾಸುರ. ಮೂಗಿನಲ್ಲಿ ನತ್ತು ಮೂಗುಬೊಟ್ಟು ಹಾಕೋತಾರೆ ನೋಡಿ. ಅದರಲ್ಲೂ ತಮಿಳರಂತೂ 2 ಮೂಗಿಗೂ ಹಾಕೋತಾರೆ. ಅದರಲ್ಲೂ ಕೆಲವರು ವಜ್ರದ ಮೂಗುತಿಯನ್ನು ಹಾಕಿರ್ತಾರೆ. ಎಷ್ಟು ಫಳ 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 ಅಂತಿರ್ತದೆ. ಏನು ಶೋಭೆಯನ್ನು ಕೊಡುತ್ತೆ ಆ ಮುಖಕ್ಕೆ. ಮುಖ ಹೆಚ್ಚು ಸೌಂದರ್ಯವಾಗಿಲ್ಲದೇ ಇರಬಹುದು, ಆದರೆ ಈ ಮೂಗುಬೊಟ್ಟು ಹಾಕಿದ್ರಿಂದಾಗಿ ಎಂಥ ಒಂದು ಅಪಾರವಾದ ಕಳೆ ಬರುತ್ತೆ. ಹಾಗೆ ಇಲ್ಲಿ ಆ ಜಗನ್ಮಾತೆಗೂ ಕೂಡ ಯಾವ ಥರದ ನಾಸಾಭರಣ, ಮೂಗಿನ ಆಭರಣ ಯಾವ ಥರ ಇತ್ತು ಅಂತೇಳಿದರೆ ತಾರೆಗಳ ಕಾಂತಿ, ನಕ್ಷತ್ರ ಕಾಂತಿಯನ್ನು ಕೂಡ ತಿರಸ್ಕಾರ ಮಾಡುವ ಹಾಗೆ. ನಕ್ಷತ್ರದ ಕಾಂತಿ ಏನು? ಇದರ ಮುಂದೆ ಈ ನತ್ತಿನ ಕಾಂತಿಯ ಶೋಭೆಯ ಮುಂದೆ ಈ ತಾರೆಗಳ ಕಾಂತಿ ಏನೂ ಇಲ್ಲ. ತಿರಸ್ಕಾರವಾಗುವಷ್ಟು ಇದರ ಶೋಭೆ ಹೀಗಿದೆ. ಇದು ಒಂದು ದೃಷ್ಟಿಕೋನದಿಂದ. ಇನ್ನೊಂದು ದೃಷ್ಟಿಕೋನದಿಂದ ನೋಡೋದಿದ್ರೆ, ತಾರಾ ಅಂತ ಹೇಳಿದರೆ ನಮ್ಮ ಮಂಗಳ ಗ್ರಹ ಇದೆ ಅಲ್ವಾ, ಮಂಗಳ ಗ್ರಹಕ್ಕೆ ತಾರಾ ಅಂತ ಹೆಸರಿದೆ. ಹಾಗೆ ಶುಕ್ರ ಗ್ರಹಕ್ಕೂ ಕೂಡ ತಾರಾ ಅಂತ ಹೆಸರಿದೆ. ಮಂಗಳ ಗ್ರಹ ಹಾಗೂ ಶುಕ್ರ ಗ್ರಹ. ಇಲ್ಲಿ ಅವಳ ಮೂಗಿನ ಓಲೆ ಹೇಗಿದೆ ಅಂತ ಹೇಳಿದರೆ, ಅದರಲ್ಲಿ ಮಾಣಿಕ್ಯಗಳು ಇವೆ, ಹಾಗೆ ವಜ್ರಗಳು ಇವೆ. ಮಾಣಿಕ್ಯ ಅಂತ ಹೇಳೋದು ಈ ಮಂಗಳ ಗ್ರಹದ ಮೇಲೆ ಪರಿಣಾಮ ಬೀಳುತ್ತೆ. ಹಾಗೆಯೇ ವಜ್ರ ಅಂತ ಹೇಳೋದು ಈ ಶುಕ್ರ ಗ್ರಹದ ಮೇಲೆ. ಅಂದರೆ ಅವಳು ಈ 2 ಗ್ರಹಗಳನ್ನು ತನ್ನ ಮೂಗಿನಲ್ಲಿ ಧರಿಸಿಕೊಂಡಿದ್ದಾಳೆ. ನಮಗೆ ಕೆಲವೊಂದು ಸಲ ಕಷ್ಟಗಳು ಬಂದಾಗ ಜಾತಕವನ್ನು ಹೋಗಿ ತೋರಿಸ್ತೇವೆ ನಾವು. ಆಗ ಜ್ಯೋತಿಷ್ಯರು ಏನು ಹೇಳ್ತಾರೆ? ಓ, ನಿಮಗೆ ಈ ಗ್ರಹದ
ತೊಂದರೆ ಇದೆ. ನಾವು ಕೆಲವು ಶ್ಲೋಕಗಳನ್ನು ಹೇಳ್ತೇವೆ ನೋಡಿ. ರವಿ ದೋಷ ಇದ್ದರೆ, ಕುಜ ದೋಷ ಇದ್ದರೆ, ಶುಕ್ರ ದೋಷ, ಶನಿ ದೋಷ ಇದ್ದರೆ ಇದಕ್ಕೆಲ್ಲ ಕೆಲವು ಶ್ಲೋಕಗಳನ್ನು ಹೇಳಬೇಕು ಅಂತ ಹೇಳಿ. ಹಾಗೆ ಇಲ್ಲಿ ಮಂಗಳ ದೋಷ ಹಾಗೆಯೇ ಶುಕ್ರ ದೋಷ ಇದ್ದವರು ಇದನ್ನು ಪಠಿಸಬೇಕು ಅಂತ ಹೇಳ್ತಾರೆ. ಈ ಒಂದು ವಾಕ್ಯವನ್ನು ಅಷ್ಟೇ. ತಾರಾಕಾಂತಿ ತಿರಸ್ಕಾರಿ ನಾಸಾಭರಣ ಭಾಸುರ. ಯಾಕೆಂತ ಹೇಳಿದ್ರೆ ಆ 2 ಗ್ರಹಗಳ ಯಾವುದೇ ಒಂದು ದುಷ್ಪರಿಣಾಮ ಇದ್ದರೂ ಕೂಡ ನಮ್ಮ ಮೇಲೆ ಅದು ಪರಿಣಾಮಕಾರಿ ಆಗೋದೇ ಇಲ್ಲ. ದುಷ್ಟಶಕ್ತಿಗಳು ಅದು ನಮ್ಮ ಮೇಲೆ ಪರಿಣಾಮಕಾರಿ ಆಗದೇ ಇರುತ್ತೆ. ಇನ್ನೊಂದು ದೃಷ್ಟಿಕೋನದಿಂದ ನೋಡೋದಂತಾದರೆ ಇಲ್ಲಿ ತಾರಾ ಅಂತ ಹೇಳಿದರೆ ನಮ್ಮನ್ನು ಈ ಜೀವನ ಅಂತ ಹೇಳುವ ಈ ಸಂಸಾರದಿಂದ, ದುಃಖ ಸಂಸಾರ ಸಾಗರದಿಂದ ನಾವೇ ಅಂತೆ ನಮ್ಮನ್ನು ದಾಟಿಸುವ ಒಂದು ಜ್ಯೋತಿ ಇದೆ. ಆ ಜ್ಯೋತಿಗೆ ಹೆಸರು ತಾರಾ. ಅಂದರೆ ನಮ್ಮಲ್ಲಿ ಜ್ಞಾನವನ್ನು ತುಂಬಿ ಅಜ್ಞಾನದಿಂದ ನಮ್ಮನ್ನು ಮೇಲಕ್ಕೆ ಎತ್ತಿ ನಮ್ಮನ್ನು ಈ ಸಂಸಾರ ಸಾಗರದಿಂದ ಮೇಲಕ್ಕೆ ಎತ್ತಿಕೊಂಡು ಹೋಗುವಂತಹ ಶಕ್ತಿ ಇರೋದು ಅವಳ ನಾಸಾಭರಣ. ಎಷ್ಟು ಶಕ್ತಿ ಇದೆ ನೋಡಿ. ಹಾಗಾದರೆ ಒಂದು ಆಭರಣ, ಮೂಗಿನಲ್ಲಿ ಧರಿಸಿಕೊಂಡಿರುವಂಥ ಒಂದು ಚಿಕ್ಕದಾದ ಆಭರಣ ಎಷ್ಟು ಶಕ್ತಿಯುತವಾಗಿದೆ. ಆದರೆ ನಾವು ಮಾತ್ರ ಈ ಲಲಿತಾ ಸಹಸ್ರನಾಮವನ್ನು ಅವರಿಗೆ ಹೀಗಾಗಬೇಕು, ಇದಾಗಬೇಕು, ಅದಾಗಬೇಕು, ಅದಕ್ಕೋಸ್ಕರ ಲಲಿತಾ ಸಹಸ್ರನಾಮ ಪಠಣ ಮಾಡ್ತೇನೆ ನಾವು ಅಂತ ಹೇಳುವ ಒಂದು ಕ್ಷುಲ್ಲಕವಾದ ವಿಚಾರಕ್ಕೋಸ್ಕರ ನಾವು ಈ ಪಠಣೆಯನ್ನು ಮಾಡ್ತಾ ಇದ್ದೇವೆ. ಅದು ಬಿಟ್ಟು ನನ್ನನ್ನು ಅಜ್ಞಾನದಿಂದ ನನಗೆ ಜ್ಞಾನವನ್ನು ಕೊಟ್ಟು ನನಗೆ ಮೋಕ್ಷವನ್ನು ಕೊಡು ತಾಯಿ ಅಂತ ಹೇಳುವ ಪ್ರಾರ್ಥನೆಯನ್ನು ಮಾಡ್ತಾ ನಾವು ಈ ಶ್ಲೋಕಗಳನ್ನು ಪಠಣೆ ಮಾಡುವಂಥವರಾಗಬೇಕು. ಮುಂದಿನ ಶ್ಲೋಕ. ಕದಂಬ ಮಂಜರಿ ಕ್ಲುಪ್ತ ಕರ್ಣಪೂರ ಮನೋಹರ ತಾಟಂಕ ಯುಗಲಿ ಭೂತ ತಪ ನೋಡುಪಮಂಡಲ. ಕದಂಬ ಮಂಜರಿ ಕ್ಲುಪ್ತ ಕರ್ಣಪೂರ ಮನೋಹರ. ಕಿವಿಯ ಹಿಂದೆ ಹೂವಿನ ಗೊಂಚಲನ್ನು ಮುಡ್ಕೊಂಡಿದ್ದಾಳಂತೆ ಅವಳು. ನಾವು ಮುಡಿತೇವೆ ನೋಡಿ, ಯಾರಾದರೂ ಒಂದು ಗುಲಾಬಿ ಕೊಟ್ಟರೆ ಅದನ್ನು ಹೇಗೆ ಮುಡಿತೇವೆ? ಒಂದು ಕ್ಲಿಪ್ ಹಾಕಿ ಒಂದು ಸೈಡಲ್ಲಿ, ಮಧ್ಯದಲ್ಲಿ ಕೆಲವರು ಮುಡಿತಾರೆ, ಸೈಡಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅದು. ಹಾಗೆ ಅವಳೇನನ್ನು ಮುಡ್ಕೊಂಡಿದ್ದಾಳೆ? ಗೊಂಚಲು. ಮಂಜರಿ ಅಂತ ಹೇಳಿದರೆ ಗೊಂಚಲು. ಕದಂಬ ಅಂತ ಹೇಳಿದರೆ 2 ಅರ್ಥ ಇದೆ. ಒಂದು ಕದಂಬ ಹೂ ಅಂತ ಇದೆ, ಕದಂಬ ವನವಾಸಿನಿ. ಕದಂಬ ವೃಕ್ಷ ಅಂತ ಹೇಳೋದು ಎತ್ತರವಾದ ವೃಕ್ಷ. ಅದರಲ್ಲಿ ಹೂಗಳು, ಕೇಸರಿ ಬಣ್ಣದ ಹೂಗಳು ಬಿಡತ್ತಂತೆ. ಅದು ಸುಗಂಧ ಪರಿಮಳ ಭರಿತವಾದ ಹೂಗಳು. ಆ ಹೂಗಳನ್ನು ಉಪಯೋಗಿಸಿ ಅತ್ತರ್ ಸೆಂಟ್ ಅದನ್ನು ಕೂಡ ತಯಾರಿಸ್ತಾರಂತೆ. ಯಾಕೆಂತೇಳಿದರೆ ಅದರ ಪರಿಮಳ ಅಷ್ಟು ಚೆನ್ನಾಗಿರೋ ಕಾರಣ. ಆ ವೃಕ್ಷದ ಹೂಗಳ ಗೊಂಚಲನ್ನು ಮುಡ್ಕೊಂಡಿರ್ಬೋದು. ಅಥವಾ ಇನ್ನೊಂದು ದೃಷ್ಟಿಕೋನದಿಂದ ಹೇಳೋದಿದ್ರೆ ಕದಂಬ ಅಂತ ಹೇಳಿದರೆ ಎಲ್ಲ ಹೂಗಳನ್ನು ಸೇರಿಸಿರುವಂಥದ್ದು. ಬೇರೆ ಬೇರೆ ಹೂಗಳನ್ನು ಸೇರಿಸಿ ನಾವೊಂದು ಗೊಂಚಲು ಮಾಡ್ತೇವಲ್ವ. ಈಗಿನ ಕಾಲದಲ್ಲಿ ನಮ್ಮಂಥವ್ರು ಹೂ ಮುಡಿಯೋದೇ ಇಲ್ಲ. ಒಂದು ಮಲ್ಲಿಗೆ ಮಾಲೆ ಒಂದು ಫಂಕ್ಷನಿಗೆ ಮುಡಿಬೇಕು ಅಂದರೆ ಭಾರಿ ಕಷ್ಟ. ಹಾಗಲ್ಲದೆ ಹೂವಿನ ಗೊಂಚಲನ್ನು ಎಲ್ಲಿ? ಅದು ಕಿವಿಯ ಹಿಂದೆ ನೋಡಿ. ನಾವು ಇದನ್ನು ಊಹನೆ ಮಾಡಬೇಕು. ನಮ್ಮ ಮುಂದೆ ತಾಯಿ ಇದ್ದಾಳೆ, ಜಗನ್ಮಾತೆ ಕೂತಿದ್ದಾಳೆ. ಆಹಾ, ಒಂದೊಂದೇ ಅಂಗದ ವರ್ಣನೆ ಆಗ್ತಾ ಇರುವಾಗ ನಾನು ಅದನ್ನು ಕಾಣ್ತಾ ಇದ್ದೇನೆ. ಅವಳ ಕಿವಿಯ ಹಿಂದೆ, ಸುಂದರವಾದ ಕಿವಿಯ ಹಿಂದೆ ಹೂವಿನ ಗೊಂಚಲು ಕಾಣಿಸ್ತಾ ಇದೆ. ಯಾವ ಹೂಗಳು? ಕದಂಬ ಮಂಜಲಿ ಕೃಪ್ತ ಕರ್ಣಪೂರ ಮನೋಹರ. ಮನೋಹರವಾದ ಕಿವಿಗಳ ಹಿಂದೆ ಈ ಕದಂಬ ಹೂವಿನ ಗೊಂಚಲು ಕಾಣಿಸ್ತಾ ಇದೆ ನನಗೆ. ಕಾಣಿಸ್ತಾ ಇರಬೇಕು ಅಂತಾದರೆ ಮನಸ್ಸು ಅಷ್ಟು ಪರಿಪಕ್ವವಾಗಬೇಕು, ಮನಸ್ಸು ಅಷ್ಟು ಶುದ್ಧವಾಗಿರಬೇಕು. ಆಗ ತಾನೇ ಕಾಣಿಸೋದು. ಇನ್ನೊಂದು ಅರ್ಥದಲ್ಲಿ ನೋಡೋದಿದ್ರೆ ಈ ಕದಂಬ ಹೂಗಳು ಅಂತ ಹೇಳಿದರೆ ಎಲ್ಲ ಹೂಗಳನ್ನು ಸೇರಿಸುವಂಥದ್ದು. ಅಂದರೆ ಎಲ್ಲವನ್ನು ಸೇರಿ ಒಂದು ಆಗೋದು. ಏನಿದರ ಅರ್ಥ? ಪ್ರಪಂಚದಲ್ಲಿ ನಾನಾ ಥರದ ಜೀವಿಗಳಿದ್ದಾರೆ. ಅದರಲ್ಲಿಯೂ ಮನುಷ್ಯರಲ್ಲಿಯೂ ನಾನಾ ಥರದವರಿದ್ದಾರೆ. ನೋಡೋಕ್ಕೆ ಬೆಳ್ಳಗೆ, ತೆಳ್ಳಗೆ, ಎತ್ತರ, ಕಪ್ಪು ಏನೆಲ್ಲ ಇರ್ಬೋದು. ಒಬ್ಬೊಬ್ಬರ ಹೆಸರು ಒಂದೊಂದು ಥರ ಇರುತ್ತೆ, ಒಬ್ಬೊಬ್ಬರ ವರ್ತನೆ ಒಂದೊಂದು ಥರ ಇರುತ್ತೆ. ಆದರೂ ಇವರೆಲ್ಲರೂ ಬಂದಿರೋದು ಒಂದೇ ಒಂದು ಮೂಲ. ಆ ಜಗನ್ಮಾತೆ ಮಾತ್ರ ಗೊಂಚಲು ಅಂತ ಹೇಳೋದನ್ನು ಕಟ್ಟಿ ನಾವು ಮಾಡಿರ್ತೇವೆ ನೋಡೋದು, ಬೊಕೆ ಅಂತ ಹೇಳ್ತೀವಿ. ಎಲ್ಲವನ್ನ ಸೇರಿಸಿ ಒಂದಾಗಿ ಮಾಡಿರೋದು.
ಇವೆಲ್ಲವೂ ನಾವೆಲ್ಲರೂ ಸೇರಿ ಒಂದೇ ಇಡೀ ಬ್ರಹ್ಮಾಂಡವೇ ಅವಳೇ ತಾನೇ. ಈ ಅರ್ಥವನ್ನು ಈ ವಾಕ್ಯ ನಮಗೆ ತಿಳಿಸಿಕೊಡತ್ತೆ. ಕದಂಬ ಮಂಜರಿ ಕ್ಲಿಪ್ತ ಕರ್ಣಪೂರ ಮನೋಹರ ಅಂತ ಹೇಳೋದು. ಆಮೇಲೆ ತಾಟಂಕ ಯುಗಲಿ ಭೂತ ತಪ ನೋಡುಪ ಮಂಡಲ. ತಾಟಂಕ ಅಂತ ಹೇಳಿದರೆ ಕಿವಿಗೆ ಹಾಕಿಕೊಳ್ಳುವಂತಹ ಓಲೆ, ಕಿವಿಯ ಓಲೆಗಳು ಹೇಗಿದೆ ಅಂತ ಹೇಳಿದರೆ ಎರಡು, ಯುಗಲ ಅಂದರೆ ಎರಡು, ತಪನ ಉಡುಪ. ಒಂದು ತಪನ ಅಂತ ಹೇಳಿದರೆ ಸೂರ್ಯ, ತಾಪವನ್ನು ಕೊಡುವಂಥವನು ತಪನ ಸೂರ್ಯ. ಇನ್ನೊಬ್ಬ ಉಡುಪ ಅಂತ ಹೇಳಿದರೆ ತಂಪಾಗಿರಿಸುವನು. ನಮ್ಮಲ್ಲಿ ಕೆಲವರಿಗೆ ಉಡುಪ ಅಂತ ಒಂದು ಸರ್ನೇಮ್ ಇರುತ್ತೆ ನೋಡಿ, ಅಂದರೆ ಅವರು ತಂಪನ್ನು ಕೊಡುವಂಥವರು, ಶಾಂತಿ ಪ್ರಶಾಂತತೆಯನ್ನು ಕೊಡುವಂಥವರು. ಉಡುಪ ಅಂತ ಹೇಳಿದರೆ ಚಂದ್ರ. ಒಂದು ಕಿವಿಯೋಲೆ ಸೂರ್ಯ, ಇನ್ನೊಂದು ಕಿವಿಯೋಲೆ ಚಂದ್ರ. ಇಲ್ಲಿ ತಾಟ ಅಂತ ಹೇಳಿದರೆ ಶಬ್ದವನ್ನು ಮಾಡುವಂಥದ್ದು, ಅದಕ್ಕೆ ತಾಟ ಅಂತ ಹೆಸರು. ತಾಟಕಿ, ದೊಡ್ಡಕ್ಕೆ ಶಬ್ದ ಮಾಡ್ತವಳು ತಾಟಕಿ ಅಂತ ಹೇಳಿ. ಇಲ್ಲಿ ತಾಟ ಅಂತ ಹೇಳಿದ್ರೆ ಅದು ಶಬ್ದ ಮಾಡತ್ತೆ ಅಂತ ಹೇಳಿದರೆ ಒಂದು ನಾದ ಇದೆ ಅದಕ್ಕೆ, ಅದರಿಂದಾಗಿಯೇ ಬರುವಂತಹ ಒಂದು ನಾದ. ಆ ನಾದವನ್ನು ನಾವು ಕೇಳುವಂಥವರಾಗಬೇಕು. ಇನ್ನೊಂದು ಅರ್ಥದಲ್ಲಿ ನೋಡೋದಿದ್ರೆ, ನಾವು ಲಕ್ಷ್ಮಿ ಅಷ್ಟೋತ್ತರದಲ್ಲಿ ಪ್ರಕೃತಿಯೇ ನಮಃ ಪ್ರಕೃತಿಂ ವಿಕೃತಿಂ, ಮೊದಲಿನ ಲಕ್ಷ್ಮಿ ಅಷ್ಟೋತ್ತರದಲ್ಲಿ ಮೊದಲಿನ ನಾಮವೇ ಪ್ರಕೃತಿಂ. ಅಂದರೆ ಈ ಪ್ರಕೃತಿಯೇ ಅವಳು. ಸೂರ್ಯನೇ ಇರ್ಬೋದು, ಚಂದ್ರನೇ ಇರ್ಬೋದು, ಪ್ರಕೃತಿಯಲ್ಲಿ ಏನೇನಿದೆಯೋ ಅದೆಲ್ಲವೂ ಆ ತಾಯಿಯೇ, ಆ ಜಗನ್ಮಾತೆಯೇ. ಅಂದರೆ ಈ ಪ್ರಕೃತಿಯ ಜೊತೆ ನಮ್ಮ ಜೋಡಣೆಯನ್ನು ನಾವು ಮಾಡಿಕೊಳ್ಬೇಕು. ನಾವು ಸುಮ್ಮನೆ ಬದುಕ್ತಾ ಇದ್ದೇವೆ, ಅದರ ಜೊತೆ ನಮ್ಮನ್ನು ಕನೆಕ್ಟ್ ಮಾಡಿಕೊಳ್ಬೇಕು. ನಾವು ಸೂರ್ಯನನ್ನು ಕಂಡಾಗ ಓಹೋ ಜಗನ್ಮಾತೆಯ ಕಿವಿಯೋಲೆ, ಚಂದ್ರನನ್ನು ಕಂಡಾಗ ಆಹಾ ನನಗೆ ಜಗನ್ಮಾತೆಯ ಇನ್ನೊಂದು ಕಿವಿಯೋಲೆ ಕಾಣಿಸ್ತಾ ಇದೆ. ತಾಟಂಕ ಯುಗಲೀಭೂತ ತಪ ನೋಡುಪ ಮಂಡಲ. ತಮಿಳುನಾಡಿನ ಶ್ರೀರಂಗಂ ಅಂತ ಹೇಳುವಲ್ಲಿ, ಅಲ್ಲಿ ಅಖಿಲಾಂಡೇಶ್ವರಿಯ ಒಂದು ದೇವಸ್ಥಾನದಲ್ಲಿ ಅದ್ಭುತವಾದ ವಿಗ್ರಹ ಇದೆ. ಅಲ್ಲಿ ಶ್ರೀಚಕ್ರ, ಅವಳ ಎರಡು ಕಿವಿಯಲ್ಲಿಯೂ ದೊಡ್ಡದಾದ ಶ್ರೀಚಕ್ರದ ಬಗ್ಗೆ ಮತ್ತೆ ಶ್ಲೋಕದಲ್ಲಿ ಬಂದಾಗ ನಾವು ತಿಳ್ಕೊಳ್ಳೋಣ. ಶ್ರೀಚಕ್ರವನ್ನೇ ಅವಳು ಕಿವಿಯೋಲೆಯಾಗಿ ಧರಿಸಿದ್ದಾಳೆ. ಕಿವಿಯೋಲೆಯನ್ನು ಧರಿಸೋದರಿಂದ ದಾಂಪತ್ಯ ಜೀವನ ಚೆನ್ನಾಗಾಗತ್ತೆ, ಉತ್ತಮವಾದ ಆರೋಗ್ಯಕರವಾದ ಸುಖಮಯವಾದ ಜೀವನ ಆಗತ್ತೆ ಅಂತ ಹೇಳುತ್ತೆ ನಮ್ಮ ಶಾಸ್ತ್ರ. ಅದಕ್ಕೋಸ್ಕರ ಇಲ್ಲಿ ತಾಟಂಕ ಯುಗಲೀಭೂತ ತಪ ನೋಡುಪ ಮಂಡಲ. ಪ್ರಳಯ ಕಾಲದಲ್ಲಿ ಶಿವ ತಾಂಡವ ಆಡ್ತಾನಂತೆ, ತಾಂಡವ ನೃತ್ಯದಲ್ಲಿ ಆಡಬೇಕಿದ್ರೆ ಎಷ್ಟು ಶಕ್ತಿ ಬೇಕು. ಹಾಗಾದರೆ ಆ ಶಕ್ತಿ ಎಲ್ಲಿಂದ ಬರ್ತಾ ಇದೆ, ಶಿವನಿಗೆ ಈ ಶಕ್ತಿ ಎಲ್ಲಿಂದ ಬರ್ತಾ ಇದೆ ಅಂತ ಹೇಳಿದರೆ ಅದು ಈ ಜಗನ್ಮಾತೆಯ ಕಿವಿಯೋಲೆಯಲ್ಲಿರುವ ಒಂದು ಹರಳಿನ ಒಂದು ಕಿರಣದಿಂದ ಬರುವಂತಹ ಶಕ್ತಿಯಂತೆ. ಆ ಶಿವನಿಗೆ ತಾಂಡವ ನೃತ್ಯ ಆಡೋದಕ್ಕೆ ಇರುವಂತಹ ಶಕ್ತಿಯನ್ನು ಕೊಡೋದು ಈ ಜಗನ್ಮಾತೆಯ ಒಂದು ಕಿವಿಯೋಲೆಯ ಒಂದು ಹರಳಿನ ಒಂದು ಕಿರಣದಿಂದ ಬರುವಂತಹ ಶಕ್ತಿ. ಹಾಗಾದರೆ ಎಷ್ಟೊಂದು ಶಕ್ತಿ ಇದೆ ನೋಡಿ. ಶಿವನ ತಾಂಡವ ನೃತ್ಯವೇ ಇವಳ ಶಕ್ತಿಯಿಂದ ಅಂತ ಆದರೆ ಹೇಗಿರುವ ಶಕ್ತಿ ಇದೆ, ನಮ್ಮ ಊಹನೆಗೂ ನಿಲುಕದೇ ಇರುವಂತಹ ಶಕ್ತಿ ಇದು. ಇದು ಅವಳ ತಾಟಂಕದ ಶಕ್ತಿ. ಮುಂದಿನ ಶ್ಲೋಕ. ಪದ್ಮರಾಗಶಿಲಾದರ್ಶ ಪರಿಭಾವಿ ಕಪೋಲಭೂ ನವ ವಿದ್ರುಮ ಬಿಂಬ ಶ್ರೀನ್ಯಕ್ಕಾರಿರದ ನಚ್ಛದ. ಕೆಲವು ಕಡೆಯಲ್ಲಿ ರಿದಶನಚ್ಛದ ಅಂತ ಇದೆ. ಪದ್ಮರಾಗ ಶಿಲಾದರ್ಶ ಪರಿಭಾವಿ ಕಪೋಲಭೂ. ಕಪೋಲ ಅಂತ ಹೇಳಿದ್ರೆ ಈ ಕೆನ್ನೆ ಹೇಗಿದೆ ಅವಳದ್ದು ಅಂತ ಹೇಳಿದರೆ, ಪದ್ಮರಾಗ ಅಂತ ಹೇಳುವ ಒಂದು ಕಲ್ಲು, ಗಂಡಕಿ ನದಿಯಲ್ಲಿ ಸಿಗುವಂತಹ, ನದಿ ತಟದಲ್ಲಿ ಸಿಗುವಂತಹ ಒಂದು ಕಲ್ಲು. ಅದು ಒಂದು ಥರದ ಮಾಣಿಕ್ಯ ಅಂತ ಹೇಳ್ಬೋದು. ಮಾಣಿಕ್ಯದಲ್ಲಿ ಹಲವಾರು ವಿಧಗಳಿವೆ. ಬೇರೆ ಸ್ವಲ್ಪ ವ್ಯತ್ಯಾಸ ಇದೆ, ಅಲ್ಲಿ ಬಣ್ಣದಲ್ಲಿ ಸ್ವಲ್ಪ ವ್ಯತ್ಯಾಸ ಬರುತ್ತೆ ಅಂತೆ.
ಇದು ಪದ್ಮರಾಗ ಅಂತ ಹೇಳೋದು ಅತ್ಯಂತ ನುಣುಪಾಗಿರುವ ಕಲ್ಲು ಇದು. ಹಾಗೆಯೇ ಅವಳ ಕೆನ್ನೆ ಎಷ್ಟು ನುಣುಪಾಗಿದೆ. ಹಾಗೆಯೇ ನಾವು ಕೆಲವರನ್ನು ನೋಡಿದಾಗ ಹೇಳ್ತೀವಿ ನೋಡಿ, ಓಹೋ ಈ ಸೀರೆ ಇದರ ಬಣ್ಣ ನಿಮ್ಮ ಕೆನ್ನೆ ಮೇಲೆ ಪ್ರತಿಬಿಂಬ ಕಾಣ್ತಾ ಇದೆ, ಅಂದರೆ ಅದೇ ಬಣ್ಣ ಇಲ್ಲಿ ಕೆನ್ನೆಯಲ್ಲಿ ಕಾಣ್ತಾ ಇದೆ ಅಂತ ಸುಮಾರು ಸಲ ನಾವು ಬೇರೆಯವರಿಗೆ ಹೇಳ್ತೇವೆ. ಹಾಗೆ ಇಲ್ಲಿ ನುಣುಪಾಗಿರುವ ಕೆನ್ನೆ, ಅದಲ್ಲದೆ ಅವಳು ಧರಿಸಿರುವಂತಹ ವಸ್ತ್ರದ ಒಂದು ಪ್ರತಿಬಿಂಬ, ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಿದ್ದಾಳೆ, ಅದರ ಪ್ರತಿಬಿಂಬ ಅವಳ ಕೆನ್ನೆಯ ಮೇಲೆ ಬಿದ್ದು ಅತ್ಯಂತ ಶೋಭಾಯಮಾನವಾಗಿ ಆಕರ್ಷಣೀಯವಾಗಿ ಸುಮನೋಹರವಾಗಿ ನಮ್ಮ ಕಣ್ಣಿಗೆ ಅವಳು ಕಾಣ್ತಾ ಇದ್ದಾಳೆ. ಪದ್ಮರಾಗ ಶಿಲಾದರ್ಶ ಪರಿಭಾವಿ ಕಪೋಲಭೂ. ಆ ಕಲ್ಲಿನ ನುಣುಪು ಯಾವುದಕ್ಕೂ ಹೋಲಿಸೋ ಹಾಗಿಲ್ಲ, ಆದರೂ ಕೂಡ ನಮಗೆ ಅರ್ಥವಾಗುವುದಕ್ಕೋಸ್ಕರವಾಗಿ ಈ ಥರದ ಒಂದು ಪದ್ಮರಾಗದ ಒಂದು ಉದಾಹರಣೆಯನ್ನು ಕೊಟ್ಟು ನಮ್ಮ ಮನಸ್ಸಿಗೆ ಅರ್ಥವಾಗುವಂತೆ ಮಾಡಿದ್ದಾರೆ ಈ ವಾಗ್ದೇವತೆಗಳು. ಪದ್ಮರಾಗ ಶಿಲಾದರ್ಶ ಪರಿಭಾವಿ ಕಪೋಲಭೂ. ಆಮೇಲೆ ನವವಿದ್ರುಮ ಬಿಂಬಶ್ರೀ ನ್ಯಕ್ಕಾರಿ ದಶನಚ್ಛದ ಅಂತ ಇದೆ, ರದನಚ್ಛದ ಅಂತ ಇದೆ. ರದನ ಅಂತ ಹೇಳಿದರೆ ಹಲ್ಲು, ದಶನ ಅಂತ ಹೇಳಿದರೆ ಕೂಡ ಹಲ್ಲು. ನವವಿದ್ರುಮ ಬಿಂಬಶ್ರೀ ನ್ಯಕ್ಕಾರಿ ದಶನಚ್ಛದ. ನವವಿದ್ರುಮ, ವಿದ್ರುಮ ಅಂತ ಹೇಳಿದರೆ ಹವಳ, ಕೋರಲ್. ನಾವು ಎಲ್ಲರೂ ಹವಳವನ್ನು ನೋಡಿದ್ದೇವೆ. ತುಂಬ ಸುಂದರವಾದ ಬಣ್ಣ ಇದೆ ಹವಳಕ್ಕೆ. ನಾವು ತುಟಿಯನ್ನು ಹವಳಕ್ಕೆ ಯಾವತ್ತೂ ಹೋಲಿಸ್ತೇವೆ. ಕಂದನ ತುಟಿಯನ್ನು ಹವಳಕ್ಕೆ ಯಾವತ್ತೂ ಹೋಲಿಸ್ತಿರ್ತಾರೆ. ಅಳುವ ಕಂದನ ತುಟಿಯು ಹವಳದಂತೆ ಅಂತ ಹೇಳಿ. ಇಲ್ಲಿ ಕೂಡ ಹವಳಕ್ಕೆ ಹೋಲಿಸಿದ್ದಾರೆ. ಯಾವುದನ್ನು ಹವಳಕ್ಕೆ ಹೋಲಿಸಿದ್ದಾರೆ ಹಾಗಾದರೆ? ಹಲ್ಲನ್ನು. ಕೆಂಪಾಗಿದೆಯಾ ಹಲ್ಲು? ಹಾಗಲ್ಲ. ಹಲ್ಲನ್ನು ಕಾಣದೇ ಇರುವಂತೆ ಕವರ್ ಮಾಡಿರೋದು ಯಾವುದು? ಅದು ತುಟಿ. ಹಾಗಾಗಿ ದಶನ ಅಥವಾ ರದನ ಹಲ್ಲುಗಳು, ಹಲ್ಲುಗಳನ್ನು ಕಾಣದಂತೆಯೇ ಮುಚ್ಚಿರುವಂಥದ್ದು ಭಾಗ, ಮುಚ್ಚಿರುವ ಭಾಗ ತುಟಿಗಳು. ಅದು ಹೇಗಿದೆ ಅಂತ ಹೇಳಿದರೆ ಹೊಸದಾಗಿ ಹುಟ್ಟಿಕೊಂಡಿರುವಂತಹ ಹವಳದ ಹಾಗೆ ಇದೆ. ಹಾಗೆಯೇ ನಮಗೆ ಈ ಸಂಸಾರದಲ್ಲಿ ಮೇಲಿಂದ ಮೇಲೆ, ಅಂದರೆ ಮೇಲ್ಗಡೆ ಮಾತ್ರ, ಆನ್ ದ ಸರ್ಫೇಸ್ ಅಂತ ಹೇಳಿದ್ವಿ, ಹಾಗೆ ನಾವು ಬದುಕಿದ್ರೆ ಅದಕ್ಕೆ ಹೆಚ್ಚು ಅರ್ಥ ಏನೂ ಇಲ್ಲ. ಅದಲ್ಲದೆ ಈಗ ಭಗವದ್ಗೀತೆ ಇರ್ಬೋದು, ಲಲಿತಾ ಸಹಸ್ರನಾಮವಿರ್ಬೋದು, ಸುಮ್ಮನೆ ಮೇಲಿಂದ ಮೇಲೆ ಓದ್ತಾ ಹೋಗ್ತಾ ಇರೋದು, ಹೀಗೆ ಮಾಡಿದರೆ ಪರಿಣಾಮಕಾರಿ ಅಲ್ಲ ಅಂತಲ್ಲ, ಫಲ ಖಂಡಿತ ಇದೆ. ಆದರೂ ಕೂಡ ಉತ್ತಮವಾದ ಫಲವನ್ನು ನಾವು ಪಡೆಯೋದಿಲ್ಲ. ಅದು ಪಡಿಬೇಕು ಅಂತಾದರೆ ಆಳವಾಗಿ ಈ ಸಾಗರದಲ್ಲಿ ನಾವು ಒಳಗೆ ಹೋಗಿ ಅಲ್ಲಿ ಹುಡುಕಿದರೆ ಅಲ್ಲಿ ನಾನಾ ಥರದ ಸಾಗರದಲ್ಲಿ ಇದೆ ಅಂತ ಹೇಳ್ತಾರೆ. ನೀರಿನಲ್ಲಿ ಆಳವಾಗಿ ಹೋದರೆ ಅಲ್ಲಿ ಕೆಳಗಡೆ ಹವಳ, ಮುತ್ತು, ನಾನಾ ಥರದ ವೈಢೂರ್ಯಗಳು, ವಜ್ರ ವೈಢೂರ್ಯಗಳು ಸಿಗತ್ತೆ ಅಂತ ಹೇಳ್ತಾರೆ. ಅಂದರೆ ಈ ಸಂಸಾರದಲ್ಲಿಯೂ ಅಷ್ಟೇ, ಸುಮ್ಮನೆ ಹುಟ್ಟಿದೇವಾ ಬದುಕಿದೇವಾ ತಿಂದೇವಾ ಅಂತೇಳಿ ಬದುಕಿದ್ರೆ ಹೆಚ್ಚು ಪ್ರಯೋಜನಕಾರಿ ಆಗೋದಿಲ್ಲ. ಅರ್ಥ ಮಾಡಿಕೊಂಡು ಆಳವಾದ ಅಧ್ಯಯನ ಮಾಡುವಂತಹ ಮನಸ್ಸನ್ನು ಇಟ್ಟುಕೊಂಡ್ರೆ ಖಂಡಿತವಾಗಿಯೂ ನವವಿದ್ರುಮ ಅವಳ ತುಟಿಯನ್ನು, ಆ ಮುದ್ದಾದ ಕೆಂಪಾದ ತುಟಿಯನ್ನು ನಾವು ಕಾಣುವಂಥವರಾಗ್ತೇವೆ. ನವವಿದ್ರುಮ ಬಿಂಬಶ್ರೀ ನ್ಯಕ್ಕಾರ್ಯದ ನಚ್ಛದ. ಇನ್ನೊಂದು ಬಿಂಬ ಅಂತ ಹೇಳಿದರೆ ತೊಂಡೆಕಾಯಿ. ಇದು ಕೂಡ ನಾವು ತುಟಿಗೆ ಹೋಲಿಸ್ತೇವೆ. ಸ್ವಲ್ಪ ಹಣ್ಣಾದ ತೊಂಡೆಕಾಯಿ ಹೇಗಿರುತ್ತೆ ಅಂತಂದರೆ ಕೆಂಪು ಬಣ್ಣದಲ್ಲಿರುತ್ತೆ. ತುಟಿ ಹೇಗಿದೆ? ಕೆಂಪಾಗಿದೆ. ನಮ್ಮ ತುಟಿಗೆ ಕೆಂಪಾಗಬೇಕು ಅಂದರೆ ನಾವು ಲಿಪ್ಸ್ಟಿಕ್ ಹಾಕ್ಕೊಳ್ಬೇಕು. ಅವಳ ತುಟಿ ಹಾಗಲ್ಲ. ಅದು ಸಹಜವಾಗಿ, ಸಹಜ ಸೌಂದರ್ಯ, ಅದು ಸಹಜವಾಗಿಯೇ ಅದು ಕೆಂಪಾಗಿದೆ. ಇಲ್ಲಿ ಬಿಂಬ ಅಂತೇಳಿದರೆ ತೊಂಡೆ ಹಣ್ಣು. ಅದು ಹೇಗೆ ಒಂದು ಬಳ್ಳಿಯಿಂದ ಹಣ್ಣಾಗಿ ತಾನಾಗಿಯೇ ಬಿದ್ದು ಹೋಗುತ್ತೆ. ನಮ್ಮ ಮಹಾ ಮೃತ್ಯುಂಜಯ ಮಂತ್ರದಲ್ಲಿ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಂ ಅಂತ ಬರುತ್ತೆ. ಉರ್ವಾರುಕಂ ಅಂತೇಳಿದರೆ ಸೌತೆಕಾಯಿ. ಹೇಗೆ ಒಂದು ಸೌತೆಕಾಯಿ ಬಲಿತಾಗ, ಹಣ್ಣಾದಾಗ ತನ್ನಿಂತಾನಾಗಿಯೇ ಬಳ್ಳಿಯಿಂದ ಬಿದ್ದು ಹೋಗುತ್ತೆ, ನಾವು ಕೀಳದೇ ಇರಬೇಕು.
ಕಿತ್ತರೆ ಮತ್ತೆ ಇಲ್ಲ, ಅದಕ್ಕೆ ಏನು ಕನೆಕ್ಷನ್ ಇಲ್ಲ ಅಲ್ಲಿ. ಅದು ತನ್ನಿಂತಾನಾಗಿ ಹೇಗೆ ಬೀಳತ್ತೋ ಹಾಗೆಯೇ ನನ್ನ ಜೀವನ ಕೂಡ ಹಾಗಾಗಲಿ. ಅಂದರೆ ಅಪಮೃತ್ಯು ಬಾರದೇ ಇರಲಿ ನನಗೆ. ವಯಸ್ಸಾಗಿ ಎಲ್ಲ ವಿಚಾರವನ್ನು ತಿಳಿದುಕೊಂಡು ಅರಗಿಸಿಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡ ಮೇಲೆ ನನಗೆ ಮೃತ್ಯು ಬರಲಿ ಅಂತ ಹೇಳುವ ಉತ್ತಮವಾದ ರುದ್ರದಲ್ಲಿ ಬರುವಂತಹ ಶ್ಲೋಕ. ಅಲ್ಲಿ ಸೌತೆಕಾಯಿ ಉರ್ವಾರುಕಂ ಅಂತೇಳಿದರೆ ಸೌತೆಕಾಯಿ, ಇಲ್ಲಿ ಅದುವೇ ಬಿಂಬ ಅಂತೇಳಿದರೆ ತೊಂಡೆಕಾಯಿ. ಮತ್ತು ಬಳ್ಳಿಯಲ್ಲಿ ಆಗುವಂತಹ ತೊಂಡೆಕಾಯಿ ಹೇಗೆ ತನ್ನಿಂತಾನಾಗೆ ಬಿದ್ದು ಬಿಡುತ್ತೋ, ಅಂದರೆ ಮುಕ್ತಿ ಸಿಗತ್ತೋ, ಅದಕ್ಕೆ ಮುಕ್ತಿ ಸಿಕ್ಕಿತು ಅಂತ ಹೇಳೋದಿಲ್ವ ನಾವು, ಹಾಗೆಯೇ ನನಗೆ ಕೂಡ ನೀನು ಮುಕ್ತಿಯನ್ನು ದಯಪಾಲಿಸು. ಈ ಬಿಂಬ ಅಂತ ಹೇಳಿದರೆ ತೊಂಡೆ ಹಣ್ಣನ್ನು ಸೂಚಿಸುತ್ತೆ. ಅರ್ಥ ಅದರದ್ದು ಅದು ನವವಿದ್ರಮ ಬಿಂಬ ಶ್ರೀ ನೆಕ್ಕಾರಿದ ನಚ್ಚದ. ಅಂದರೆ ನಾವು ಮುಕ್ತಿಯನ್ನು ಪಡೆಯುವಂಥವರಾಗಬೇಕು. ಅವಳ ತುಟಿಯ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಿ ನಾವು ಧ್ಯಾನ ಮಗ್ನರಾದರೆ ಮುಕ್ತಿ ಗ್ಯಾರಂಟಿ ಅಂತ ಹೇಳುತ್ತೆ ಈ ವಾಕ್ಯ. ಆಮೇಲೆ ಮುಂದಿನ ಶ್ಲೋಕ, ಶುದ್ಧ ವಿದ್ಯಾಂಕುರಾಕಾರ ದ್ವಿಜ ಪಂಕ್ತಿದ್ವಯೋಜ್ವಲ ಕರ್ಪೂರ ವೀಟಿಕಾ ಮೋದ ಸಮಾಕರ್ಷ ದಿಗಂತರ. ಶುದ್ಧ ವಿದ್ಯಾಂಕುರಾಕಾರ ದ್ವಿಜ ಅಂತ ಹೇಳಿದ್ರೆ ಜನ್ಮ, ದ್ವಿ ಅಂತ ಹೇಳಿದ್ರೆ ಎರಡನೇ ಜನ್ಮ. ಯಾವುದೆಲ್ಲ ಬರುತ್ತೆ ಈ ದ್ವಿಜ ಅಂತ ಹೇಳೋ ಶಬ್ದದ ಕೆಳಗಡೆ ಅಂತ ಹೇಳಿದ್ರೆ, ಒಂದು ಬ್ರಾಹ್ಮಣನಿಗೆ ದ್ವಿಜ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಹುಟ್ಟಿನಿಂದ ಸಹಜವಾದ ಹುಟ್ಟು ಒಂದು ಹುಟ್ಟು, ಇನ್ನೊಂದು ಮಂತ್ರೋಪದೇಶ, ಉಪನಯನ ಆದಾಗ ಇನ್ನೊಂದು ಜನ್ಮ ಅಂತ ಲೆಕ್ಕ ಅದಕ್ಕೆ. ಹಾಗಾಗಿ 2 ಜನ್ಮ ಇರುವಂಥವನು ದ್ವಿಜ. ಹಕ್ಕಿಗಳು ನೋಡಿ, ಮೊಟ್ಟೆ 1ನೇ ಜನ್ಮ, ಮೊಟ್ಟೆಯಿಂದ ಹೊರಗಡೆ ಬರುವಂಥದ್ದು 2ನೇ ಜನ್ಮ. ಹಾಗೆ ಇಲ್ಲಿ ಬರುವಂಥದ್ದು ಏನು ಹಾಗಾದರೆ, ಅದು ಬ್ರಾಹ್ಮಣನೂ ಅಲ್ಲ ಪಕ್ಷಿಯೂ ಅಲ್ಲ, ನಮ್ಮ ಹಲ್ಲುಗಳು ಬಿದ್ದೋಗಿ ಮತ್ತೆ ಬರುತ್ತೆ ತಾನೇ, ಅಂದರೆ 2ನೇ ಜನ್ಮ ಆಗಿಲ್ವಾ? ಅದಕ್ಕೆ ಇಲ್ಲಿ ದ್ವಿಜ ಪಂಕ್ತಿ ದ್ವಯ, 2 ಪಂಕ್ತಿಗಳಿವೆ, 16 ಮತ್ತು 16, 32 ಹಲ್ಲುಗಳಿವೆ, 2 ಸಾಲುಗಳಾಗಿವೆ. ದ್ವಿಜ ಪಂಕ್ತಿ ಉಜ್ವಲವಾದ 2 ಸಾಲುಗಳು, 16 ಅಂತ ಹೇಳಿದರೆ ಇಲ್ಲಿ ಷೋಡಶ ಮಂತ್ರ ಅಂತ ಹೇಳ್ತವೆ. ಪಂಚದಶ ಮಂತ್ರ ಅಂತ ಇದೆ, ಷೋಡಶ ಮಂತ್ರ ಅಂತ ಕೂಡ ಇದೆ. ದೇವಿ ಷೋಡಶ ಮಂತ್ರ, ಆ ಮಂತ್ರವನ್ನು ಕೂಡ ಸೂಚಿಸುತ್ತೆ. ಹಾಗೆಯೇ ಶುದ್ಧ ವಿದ್ಯಾಂಕುರಾಕಾರ, ಶುದ್ಧ ವಿದ್ಯಾ ಅಂತ ಹೇಳಿದರೆ ಉತ್ತಮವಾದ ಜ್ಞಾನ. ಯಾವುದದು? ಈ ದೇಹ ನಾನಲ್ಲ ಅಂತ ಹೇಳುವ ಇದು ಶುದ್ಧವಾದ ವಿದ್ಯೆ. ಹಾಗಾಗಿ ಈ ವಿದ್ಯೆಯನ್ನು ಕೊಡುವಂಥದ್ದು ಅವಳ 2 ಹಲ್ಲುಗಳು. ನಮಗೆ ಈ ವಿದ್ಯೆಯನ್ನು ಅಥವಾ ಈ ಜ್ಞಾನವನ್ನು ತಿಳಿಸಿಕೊಡುವಂಥದ್ದು, ಬೋಧಿಸುವಂಥದ್ದು ಅವಳ ಹಲ್ಲಿನ 2 ಸಾಲುಗಳು. ಇನ್ನೊಂದು ಅರ್ಥದಿಂದ ನಾವು ನೋಡೋದಿದ್ರೆ, ಹಲ್ಲು ಯಾತಕ್ಕಾಗಿ ಉಪಯೋಗಿಸ್ತೇವೆ? ನಾವು ತಿಂದಂತಹ ಆಹಾರವನ್ನು ಜಗಿದು ಪಚನ ಮಾಡೋದಕ್ಕೆ ಸುಲಭ. ಸುಮ್ಮನೆ ಆಹಾರವನ್ನು ನಾವು ನುಂಗೋದಿಲ್ಲ, ಜಗಿತೇವೆ ಅದನ್ನು. ಅಂದರೆ ಈ ಅಧ್ಯಾತ್ಮ ವಿಷಯಗಳನ್ನೂ ಅಷ್ಟೇ, ಸುಮ್ಮನೆ ಮೇಲಿಂದ ಮೇಲೆ ಓದೋದಲ್ಲ, ಅದನ್ನು ಚೆನ್ನಾಗಿ ಜಜ್ಜಿ ಪಚನ ಆಗಬೇಕು. ಅದು ನಮಗೆ ಮನಸ್ಸಿಗೆ ನಾಟಬೇಕದು. ಆ ಥರದಲ್ಲಿ ಅದರ ಅಧ್ಯಯನ ಮಾಡಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡುವಂತೆ ನಮಗೆ ಆ ಬುದ್ಧಿಯನ್ನು ಕರುಣಿಸುವಂಥದ್ದು ಇವಳ ಈ 2 ದ್ವಿಜ ಪಂಕ್ತಿ ಉಜ್ವಲವಾದ ಹಲ್ಲಿನ ಸಾಲುಗಳು. 2 ಸಾಲುಗಳಿವೆ. ಇವು ನಮಗೆ ಶ್ರವಣ ಮನನ ನಿಧಿ ಧ್ಯಾಸನವನ್ನು ಮಾಡು ಅಂಥೇಳಿ ಸೂಚಿಸುತ್ತೆ. ಸುಮ್ಮನೆ ಮೇಲಿಂದ ಮೇಲೆ ಓದೋದು ಆಯಿತು, ಇಷ್ಟರವರೆಗೆ ಹೀಗೆ ಮಾಡಿದ್ದಾಯಿತು, ಇನ್ನೂ ಹಾಗಲ್ಲ. ಸಾಧನೆಯಲ್ಲಿ ನಾವು ಮುಂದಕ್ಕೆ ಹೋಗಬೇಕು ಅಂತಾದರೆ ಅದರ ಮೇಲೆ ದೃಷ್ಟಿಯನ್ನು ಕೇಂದ್ರೀಕರಿಸಿ ಅರ್ಥವನ್ನು ಸರಿಯಾಗಿ ತಿಳಿದುಕೊಂಡು ಮನನ ಮಾಡಿ ಚಿಂತನೆ ಮಾಡಿ ನಾನು ಅವಳಾಗೆ ಆಗಬೇಕು.
ಹೊರಗಿನ ರೂಪದಲ್ಲಿ ಅವಳಾಗೆ ಆಗೋಕ್ಕೆ ಸಾಧ್ಯ ಇಲ್ಲ. ಆದರೆ ಆ ತತ್ವವನ್ನು ಅರಿತುಕೊಂಡು ಆ ತತ್ವವನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಾದರೆ ಬಾಹ್ಯ ರೂಪ ಏನಿದೆ, ಬಾಹ್ಯ ರೂಪ ಹೇಗೇ ಇರಲಿ, ಇದು ಅಧ್ಯಾತ್ಮ ಕ್ಷೇತ್ರದಲ್ಲಿ ಅನಗತ್ಯ. ಆದರೆ ತತ್ವ ತಿಳಿದುಕೊಳ್ಳುವಂತಹ ಮನಸ್ಸು, ಅದಕ್ಕೆ ಬೇಕಾದಂತಹ ಬುದ್ಧಿ, ಇದೆರಡನ್ನು ನಮಗೆ ಅವಳು ಕರುಣಿಸುವಂತಾಗಲಿ ಅಂತ ಹೇಳುವ ಪ್ರಾರ್ಥನೆಯ ಜೊತೆ ಮುಂದೆ ಹೋಗೋಣ. ಕರ್ಪೂರ ವೀಟಿಕಾ ಮೋದ ಸಮಾಕರ್ಷದ್ದಿಗಂತರ, ಅವಳು ಹಾಕಿಕೊಳ್ಳುವ ತಾಂಬೂಲ. ವೀಟಿಕಾ ಅಂತೇಳಿದರೆ ವೀಳ್ಯದೆಲೆ, ಕರ್ಪೂರ, ಪಚ್ಚ ಕರ್ಪೂರ, ಎಲೆ, ಸುಣ್ಣ, ಆಮೇಲೆ ಜಾಪತ್ರಿ, ಅದರಲ್ಲಿ ಕೊಬ್ಬರಿ ಎಸಳುಗಳು, ತುರಿದ ಕೊಬ್ಬರಿ, ಆಮೇಲೆ ಕೆಲವರು ಅದರಲ್ಲಿ ಬೇರೆ ಬೇರೆ ಥರದ ಖರ್ಜೂರ ಅಥವಾ ಆ ಒಂದು ಪರಿಮಳಯುಕ್ತವಾದ ಕಲ್ಲು ಸಕ್ಕರೆ, ಇದನ್ನೆಲ್ಲ ಸೇರಿಸಿಕೊಳ್ತಾರೆ ಅದರಲ್ಲಿ. ಇದನ್ನೆಲ್ಲ ಸೇರಿಸಿಕೊಂಡು ಅವಳು ತಾಂಬೂಲವನ್ನು ಸೇವಿಸ್ತಾ ಇರ್ತಾಳೆ. ಚವಿಯೋದು ಅಂತ ಹೇಳೋದಿಲ್ವಾ ತಾಂಬೂಲ. ಇದಕ್ಕೆ ಅದ್ಭುತವಾದ ವರ್ಣನೆ ಇದೆ. ಸೌಂದರ್ಯ ಲಹರಿಯಲ್ಲಿ ಒಂದು ಶ್ಲೋಕವನ್ನು ಶಂಕರಾಚಾರ್ಯರು ಬರೆದಿದ್ದಾರೆ. ರಣೇ ಜಿತ್ವಾ ದೈತ್ಯಾನ್ ಅಪಹೃತ ಶಿರಸ್ತ್ರೈ ಕವಚಿಭಿಃ ನಿವೃತ್ತೈಶ್ಚಂಡಾಂಶ ತ್ರಿಪುರಹರ ನಿರ್ಮಾಲ್ಯ ವಿಮುಖೈ ವಿಶಾಖೇಂದ್ರೋಪೇಂದ್ರೈ ಶಶಿ ವಿಶದ ಕರ್ಪೂರ ಶಕಲಾ ವಿಲೀಯಂತೆ ಮಾತಃ ತವ ವದನ ತಾಂಬೂಲ ಕಬಲ. ಎಷ್ಟೊಂದು ಅದ್ಭುತವಾದ ಒಂದು ವರ್ಣನೆ ಶಂಕರಾಚಾರ್ಯ ಮಾಡಿದರೆ ಅಂತ ಹೇಳಿದ್ರೆ, ಅವಳ ತಾಂಬೂಲಕ್ಕೋಸ್ಕರ ದೇವತೆಗಳು ಕಾದಿರ್ತಾರಂತೆ. ಅಂದರೆ ಆ ಶ್ಲೋಕದಲ್ಲಿ ಬರುವಂಥ ಅರ್ಥ ಏನು ಅಂತ ಹೇಳಿದರೆ, ಷಣ್ಮುಖ ತಾರಕಾಸುರನನ್ನು ಕೊಂದು ಷಣ್ಮುಖ ವಿಜಯಿಯಾಗಿ ತಾಯಿ ಹತ್ರ ಹೇಳಲಿಕ್ಕೆ ಬರ್ತಾನೆ. ಬರುವಾಗ ದೇವತೆಗಳು ಎಲ್ಲರೂ ಜೊತೆಯಲ್ಲಿ ಬರ್ತಾರೆ. ಅವರೆಲ್ಲರೂ ಕೂಡ ಆ ಶಿವನ ನಿರ್ಮಾಲ್ಯ, ಅಲ್ಲಿ ಶಿವನ ನಿರ್ಮಾಲ್ಯ ಎದುರೇ ಇದ್ದರೂ ಕೂಡ ಅದನ್ನು ಬದಿಗಿಟ್ಟು ಈ ಮಾತೆಯ ಹತ್ರ ಬರ್ತಾರೆ, ಜಗನ್ಮಾತೆಯ ಹತ್ರ ಬರ್ತಾರೆ. ಯಾಕೆ ಅಂತ ಹೇಳಿದರೆ, ಅವಳು ಈ ತಾಂಬೂಲವನ್ನು ಚವಿತಾ ಇರ್ತಾಳೆ. ಹಾಗಾಗಿ ಅವಳು ಮಾತನಾಡುವಾಗ ಒಂದಾದರೂ ಒಂದೊಂದು ಡ್ರಾಪ್ಸ್ ಅಂತ ಹೇಳೋದಿಲ್ವ ನಾವು, ಅದಾದರೂ ಇವರ ಮೇಲೆ ನಮ್ಮ ಮೇಲೆ ಬೀಳತ್ತೋ ಏನೋ, ಅದು ಬಿದ್ದರೆ ನಮ್ಮ ಸೌಭಾಗ್ಯ. ನೋಡಿ ಯಾವ ಥರದ ಒಂದು ಊಹನೆ ಇದು, ಕಲ್ಪನೆ ಇದು. ಅವಳು ಚವಿಯುವಂತಹ ಆ ಸುಗಂಧ ಭರಿತವಾದ ಆ ತಾಂಬೂಲ, ಅದರ ಸ್ವಲ್ಪವಾದರೂ ಒಂದೊಂದು ಬಿಂದುವಾದರೂ ನಮ್ಮ ಮೇಲೆ ಬಿದ್ದರೆ ನಮಗೆ ಮೋಕ್ಷ ಅಂತೇಳಿ ದೇವತೆಗಳು ಅಂದ್ಕೊಳ್ತಾರಂತೆ. ಇಲ್ಲಿ ದೇವತೆಗಳು ಅಂತ ಹೇಳಿದರೆ ನಮ್ಮ ಇಂದ್ರಿಯಗಳು, ಇಲ್ಲಿ ಷಣ್ಮುಖ ಅಂತ ಹೇಳಿದರೆ ಆ ನಮ್ಮ ಭಾವನೆಗಳು, ಬೇರೆ ಬೇರೆ ಥರದ ಭಾವನೆಗಳು. ಆಮೇಲೆ ಇಂದ್ರ ಅಂತ ಹೇಳಿದರೆ ಮನಸ್ಸು, ಉಪೇಂದ್ರ ಅಂತ ಹೇಳಿದರೆ ಉಪ ಇಂದ್ರ ಬುದ್ಧಿ. ಇವೆಲ್ಲವೂ ಸೇರಿಕೊಂಡು ಆ ಜಗನ್ಮಾತೆಯ ತಾಂಬೂಲ, ಅವಳು ಮಾತಾಡುವಾಗ ಏನೋ ಒಂದು ಸ್ವಲ್ಪ ಆದರೂ ನಮಗೆ ಸಿಂಚನ ಆಗತ್ತೋ ಏನೋ ಅಂತ ಹೇಳುವ ಆಸೆಯಿಂದ ಆ ತಾಯಿ ಹತ್ರ ಬಂದು ಪಕ್ಕದಲ್ಲಿ ಬಂದು ಎಲ್ಲರೂ ಕೂತಿರ್ತಾರಂತೆ. ಹಾಗೆ ನಾವು ಕೂಡ ಆ ಸುಗಂಧ ಭರಿತವಾದ ತಾಂಬೂಲ ಅವಳು ಚವಿಯೋದನ್ನು ಒಂದು ಊಹಿಸಿಕೊಂಡು ಅವಳ ಮುಂದೆ ನಾವು ಕೂತಿದ್ದೇವೆ. ನನ್ನ ಮೇಲೆ ಕೂಡ ಅವಳ ತಾಂಬೂಲದ ಸೇವನೆಯ ಒಂದು ಸಿಂಚನ, ಒಂದು ಸಣ್ಣ ಡ್ರಾಪ್ ನನ್ನ ಮೇಲೆ ಬಿದ್ದರೆ ಸಾಕು ಅಂತ ಹೇಳುವ ಭಾವನೆಯಿಂದ ಈ ಶ್ಲೋಕದ ಪಠಣೆಯನ್ನು ಮಾಡೋಣ. ಆಮೇಲೆ ಸುಗಂಧ ಭರಿತವಾದ ತಾಂಬೂಲ, ಇದನ್ನು ಸೇವಿಸಿತು ಅಂತ ಹೇಳಿದರೆ ನಾವು ನಮ್ಮ ಜೀವನದಲ್ಲಿ ಹೇಗಿರಬೇಕು, ನಮ್ಮ ವರ್ತನೆ ಹೇಗಿರಬೇಕು, ಸುಗಂಧ ಭರಿತವಾಗಿರಬೇಕು. ಅಂದರೆ ಏನು ಪರ್ಫ್ಯೂಮ್ ಹಾಕ್ಕೊಂಡು ತಿರುಗಬೇಕು ಅಂತಲ್ಲ, ನಮ್ಮ ವರ್ತನೆ ಹೇಗಿರಬೇಕು. 4 ಜನ ಓಹೋ ಇವ್ರು ಇಂಥವ್ರು ಇನ್ನೊಂದು ಸಲ ನನಗೆ ಸಿಗಲಿ, ನನಗೆ ಇವ್ರ ಜೊತೆ ಇನ್ನೂ ಮಾತಾಡಬೇಕು, ಒಳ್ಳೆ ಚೆನ್ನಾಗಿತ್ತು ಅವರ ಮಾತು, ತುಂಬ ಕಲಿತುಕೊಳ್ಳುವಂತಹ ವಿಚಾರದ ಬಗ್ಗೆ ಮಾತಾಡಿದ್ರು. ನಾವೇನನ್ನು ಮಾತಾಡ್ತೇವೆ, ಆ ಮನೆಯಲ್ಲಿ ಏನು ನಡೀತು, ಈ ಮನೆಯಲ್ಲಿ ಏನು ನಡೀತು, ನಮ್ಮ ಮನೇಲಿ ನಮ್ಮ ಅತ್ತೆ ಮಾವ ನನಗೆ ಏನೇನು ಬೈದರು,
ಇದರ ಬಗ್ಗೆ ನಮ್ಮ ಮಾತಿರುತ್ತೆ. ಇದನ್ನೆಲ್ಲ ಬಿಟ್ಟು ಬಿಟ್ಟು ನಕಾರಾತ್ಮಕವಾದ ಭಾವನೆಗಳನ್ನು, ನಕಾರಾತ್ಮಕವಾದ ಕ್ಷುಲ್ಲಕವಾದ ವಿಚಾರಗಳನ್ನು ಬಿಟ್ಟು ಬಿಟ್ಟು ಆ ಜಗನ್ಮಾತೆಯ ವಿಚಾರಗಳನ್ನು ತಿಳಿದುಕೊಂಡು ಮತ್ತೆ ಮತ್ತೆ ಮನಸ್ಸಿನಲ್ಲಿ ಇದರ ಬಗ್ಗೆ ಚಿಂತನೆ ಮಾಡುವಂಥವರಾಗಬೇಕು ನಾವು. ನಮಗೆ ಹೆಚ್ಚು ಪುರುಸೊತ್ತಿರೋದಿಲ್ಲ, ಯಾಕೆಂತೇಳಿದರೆ ಇದರಲ್ಲೆಲ್ಲ ಮುಳುಗಿದ್ದೇವೆ ನಾವು. ಅದರಿಂದ ಸ್ವಲ್ಪ ಸ್ವಲ್ಪವಾಗಿ ಆದರೂ ಮೇಲಕ್ಕೆ ಬಂದು ಕ್ಷುಲ್ಲಕ ವಿಚಾರಗಳಿಗೆ ನನ್ನ ಮನಸ್ಸನ್ನು ಹೋಗಗೊಡೋದಿಲ್ಲ, ನಾನು ಹೋಗಲಿಕ್ಕೆ ಬಿಡೋದಿಲ್ಲ. ಈ ಜಗನ್ಮಾತೆ, ಈ ಲಲಿತಾ ಸಹಸ್ರನಾಮ ನನಗೊಂದು ಕೋಟೆಯ ಹಾಗಿದೆ, ನನ್ನ ಮನಸ್ಸನ್ನು ಹೊರಗಡೆ ಹೋಗೋಕ್ಕೆ ಬಿಡೋದಿಲ್ಲ ಈ ಜಗನ್ಮಾತೆ ಅಂತ ಹೇಳುವ ವಿಶ್ವಾಸದಿಂದ ಈ ಸಹಸ್ರನಾಮದ ಪಠಣೆ ಮಾಡಿದರೆ ಅದ್ಭುತವಾದ ಪರಿಣಾಮವನ್ನು ನಾವು ಖಂಡಿತವಾಗಿಯೂ ನಮ್ಮ ಅನುಭವಕ್ಕೆ ಬರುವಂತೆ ಆಗತ್ತೆ. ಇದು ವೇದವ್ಯಾಸರು ಹೇಳಿರುವಂತಹ ವಿಚಾರ. ಕರ್ಪೂರ ವೀಟಿಕಾ ಮೋದ ಸಮಾಕರ್ಷದ್ದಿಗಂತರ. ಎಲ್ಲ ದಿಕ್ ಅಂತರ, ಎಲ್ಲ ದಿಕ್ಕುಗಳಲ್ಲಿಯೂ ಈ ವಾಸನೆ, ಇಂತಹ ಅದ್ಭುತವಾದ ತಾಂಬೂಲದ ಸುಗಂಧ ಎಲ್ಲ ಕಡೆ ಬೀರಿದೆ ಹೇಳಿದರೆ, ಅವಳೇ ತಾನೇ ಇರೋದು ಎಲ್ಲ ಕಡೆ. ಆ ಸುಗಂಧ ಎಲ್ಲೆಲ್ಲಿ ಸುಗಂಧ ಬಂತೋ ಅಲ್ಲಿ ಎಲ್ಲವೂ ಓಹೋ ಇಲ್ಲಿ ತಾಯಿ ಇದ್ದಾಳೆ. ನನಗೆ ಒಬ್ಬರು ಫ್ರೆಂಡ್ ಇದ್ದಾರೆ. ಒಂದು ಸಲ ನನಗೆ ಸೌಂದರ್ಯಲಾರಿ ಕಲ್ತಾದ ಮೇಲೆ, ಹಲವಾರು ವರ್ಷಗಳ ಹಿಂದಿನ ಕತೆ ಇದು, ಕತೆ ಅಲ್ಲ ಘಟನೆ. ನನ್ನ ಆ ಸ್ನೇಹಿತೆಗೆ ಸೌಂದರ್ಯಲಾರಿ ಬರ್ತಿರಲಿಲ್ಲ, ನನಗೆ ಬಂತು. ಹಾಗಾಗಿ ಯಾವುದೇ ಒಂದು ಸ್ತೋತ್ರ ನಮಗೆ ಕಲಿತ ತಕ್ಷಣ ನಮಗೇನು ಬರೋದು, ಮೊದಲು ದೊಡ್ಡ ಕೊಂಬು ನನಗೆ ಬರುತ್ತೆ, ಅವಳಿಗೆ ಬರೋದಿಲ್ಲ ಅಂಥೇಳಿ. ಅವಳು ಬಂದು ಒಂದು ದಿನ ಹೇಳಿದ್ದು, ಹಾಡ್ತೀಯ ಇದನ್ನು ಅಂತ ಹೇಳಿ ಹಾಡಿದೆ. ಎಲ್ಲವೂ ಹಾಡಿದ ಮೇಲೆ ನಾನು ಹೇಗೆ ಹಾಡಿದೆ, ನಾನು ಹಾಡ್ತಾ ಇದ್ದೇನೆ ಅಂತೇಳೋ ಅಹಂಕಾರದಿಂದ ಹಾಡಿದ್ದೆ. ಅದೇ ನನ್ನ ಸ್ನೇಹಿತೆ ಅದರಲ್ಲಿ ಮಗ್ನಳಾಗಿದ್ಲು. ಅದರ ಅರ್ಥ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಆದರೆ ಇದು ಜಗನ್ಮಾತೆಯ ಬಗ್ಗೆ ಅಂತ ಗೊತ್ತಿತ್ತು. ಅದರ ಬಗ್ಗೆ ಮಗ್ನಳಾಗಿದ್ದಾಗ ಮಧ್ಯದಲ್ಲಿ ನನ್ನನ್ನು ನಿಲ್ಲಿಸಿ ಕೇಳಿದ್ಲು, ನಿಮಗೆ ಮಲ್ಲಿಗೆ ವಾಸನೆ ಬರ್ತಾ ಇದೆಯಾ ಅಂತ. ನನಗೆ ಬರ್ತಾ ಇರಲಿಲ್ಲ. ನನ್ನ ಸ್ನೇಹಿತೆಗೆ ಮಲ್ಲಿಗೆ ವಾಸನೆ ಬರ್ತಾ ಇತ್ತು. ಅವಳು ಹೇಳಿದ್ಲು, ಜಗನ್ಮಾತೆ ಇದ್ದಾಳೆ ಇಲ್ಲಿ, ಕೇಳ್ತಾ ನನಗೆ ಆಘ್ರಾಣಕ್ಕೆ ಸಿಕ್ತಿದ್ದಾಳೆ, ನನಗೆ ಆ ಪರಿಮಳ ನನ್ನ ಮೂಗಿಗೆ ಬರ್ತಾ ಇದೆ ಅಂತ ಹೇಳಿದರೆ ನನಗೆ ಅಳುವೆ ಶುರುವಾಯಿತು. ಹೇಳಿದ್ದು ನಾನು, ಕೇಳಿದವಳು ನೀನು, ಆದರೆ ಬರ್ತಾ ಇರೋದು ವಾಸನೆ ಬರ್ತಾ ಇರೋದು ನಿನಗೆ, ನನಗೆ ಯಾವ ಸುವಾಸನೆಯೂ ಬರ್ತಾ ಇಲ್ಲ. ಯಾಕೆ ಅಂತೇಳಿದರೆ ಮನಸ್ಸು ಅಷ್ಟು ಅಹಂಕಾರದಿಂದ ತುಂಬಿದಾಗ ಅವಳ ಸುವಾಸನೆ ಎಲ್ಲಿ ಆಘ್ರಾಣಕ್ಕೆ ಸಿಗತ್ತೆ ನಮಗೆ. ಹಾಗೆ ಶುದ್ಧ ಮನಸ್ಸಿನಿಂದ ನಾವು ಪಠಣೆಯನ್ನು ಮಾಡಿದಾಗ ಖಂಡಿತವಾಗಿಯೂ ಆ ಸುವಾಸನೆ ಬಂದೇ ಬರುತ್ತೆ, ಬರಲೇಬೇಕು. ಯಾಕೆಂತೇಳಿದರೆ ಈ ತಾಂಬೂಲ ಸೇವನೆ ಮಾಡ್ತಾ ಮಾಡ್ತಾ ನಮ್ಮ ಮುಂದೆ ಅವಳು ಇದ್ದಾಳೆ ಅಂತಾದರೆ ಸಿಗದೇ ಇರೋದು ಹೇಗೆ? ಶುದ್ಧ ಮನಸ್ಸು ಅತಿ ಅಗತ್ಯ. ಅಹಂಕಾರ ಸ್ವಲ್ಪವಾದರೂ ಇದ್ದರೆ ಖಂಡಿತವಾಗಿಯೂ ಅವಳು ಕಾಣಸಿಗೋದಿಲ್ಲ ನಮಗೆ. ಮುಂದಿನ ಶ್ಲೋಕ. ನಿಜ ಸಲ್ಲಾಪ ಮಾಧುರ್ಯ ವಿನಿರ್ಭರ್ಸಿತ ಕಚ್ಚಪಿ ಮಂದಸ್ಮಿತ ಪ್ರಭಾಪೂರ ಮಜ್ಜತ್ ಕಾಮೇಶ ಮಾನಸ. ನಿಜ ಸಲ್ಲಾಪ ಮಾಧುರ್ಯ ವಿನಿರ್ಭರ್ಸಿತ ಕಚ್ಚಪಿ. ಕಚ್ಚಪಿ ಅಂತ ಹೇಳಿದರೆ ಸರಸ್ವತಿಯ ಕೈಯಲ್ಲಿರುವಂತಹ ವೀಣೆ, ಇದಕ್ಕೆ ಹೆಸರು ಕಚ್ಚಪಿ. ಒಂದು ದಿನ ಈ ಜಗನ್ಮಾತೆಯ ದರ್ಬಾರಿನಲ್ಲಿ ಎಲ್ಲರೂ ಕೂಡ ಅವರವರ ಹಾಡುಗಾರಿಕೆಯನ್ನು ಮಾಡ್ತಾ ಇದ್ರಂತೆ, ಅವರವರಿಗೆ ತೋರಿದ ರೀತಿಯಲ್ಲಿ. ಎಲ್ಲರೂ ಆದಮೇಲೆ ಸರಸ್ವತಿ ಗಾನ ಪ್ರವೀಣೆ, ಗಾನ ವಿಶಾರದೆ, ಅವಳು ತನ್ನ ಕಚ್ಚಪಿಯನ್ನು ನುಡಿಸಿ ಬೇರೆ ಬೇರೆ ರಾಗದಲ್ಲಿ, ಅದಕ್ಕೆ ರಾಗದ ಲಿಸ್ಟ್ ಕೂಡ ಇದೆ, ಹಂಸಧ್ವನಿ, ಹಿಂದೋಳ, ಕಲ್ಯಾಣಿ, ಆಮೇಲೆ ಕೊನೆಯಲ್ಲಿ ಜಗನ್ಮಾತೆಯ ಅತಿ ಪ್ರೀತಿಯಾದ ಶಿವರಂಜನಿ ರಾಗದಲ್ಲಿ ಮುಕ್ತಾಯಗೊಳಿಸಿದ್ಲಂತೆ. ಹೀಗೆ ಆದಾಗ, ಮುಗಿಸಿದಾಗ ಈ ಜಗನ್ಮಾತೆ ಸಾಧು ಅಂತೇಳಿದರೆ ಎಕ್ಸಲೆಂಟ್, ಅದು ಭಾರಿ ಒಳ್ಳೆ, ಶಬ್ಬಾಸ್ ಅಂತ ಹೇಳೋದಿಲ್ವಾ, ಹಾಗೆ ಶಬ್ಬಾಸ್ ಅಂತ ಒಂದೇ ಒಂದು ಶಬ್ದ, ಸಾಧು ಸಾಧು ಅಂತ ಹೇಳಿದ್ಲಂತೆ, ತಲೆದೂಗಿದ್ಲಂತೆ. ಅಷ್ಟೊತ್ತಿಗೆ
ಸರಸ್ವತಿ ತನ್ನ ವೀಣೆಯನ್ನು ತೆಗೆದು ಇಟ್ಟೇ ಬಿಟ್ಲಂತೆ. ಕೊನೆಯಲ್ಲಿ ಜಗನ್ಮಾತೆ ಕೇಳಿದ್ಲಂತೆ, ಇನ್ನೂ ಹಾಡು, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಇನ್ನೂ ಹಾಡು ನೀನು ಅಂತ ಹೇಳಿದ್ರೆ ಸರಸ್ವತಿ ಮಾತೆ ಹೇಳಿದ್ಲಂತೆ, ನಾನು ಇಷ್ಟು ಹೊತ್ತಿನಲ್ಲಿ ಬೇರೆ ಬೇರೆ ರಾಗದಲ್ಲಿ ಹೇಳಿದ್ದು ಚೆನ್ನಾಗಿತ್ತು, ಆದರೆ ನಿನ್ನ ಬಾಯಿಂದ ಒಂದು ಸಾಧು ಅಂತ ಹೇಳುವ ಬಂದಿರುವ ಆ ಒಂದು ಪದದ ಮಾಧುರ್ಯ ಇದು ಯಾವುದಕ್ಕೂ ಹೋಲಿಸೋ ಹಾಗೆ ಇಲ್ಲ. ನನ್ನ ಈ ಹಾಡುಗಾರಿಕೆ ಅಥವಾ ವೀಣೆಯ ನಾದ ಇದು ಏನೂ ಇಲ್ಲ ನಿನ್ನ ಒಂದೇ ಒಂದು ಪದದ ಮಾಧುರ್ಯದ ಮುಂದೆ ಅಂತ ಹೇಳಿ ಅದನ್ನು ಬದಿಗಿಟ್ಟುಬಿಟ್ಲಂತೆ ಕಚ್ಚಪಿಯನ್ನು. ಅದೇ ನಿಜ ಸಲ್ಲಾಪ ಮಾಧುರ್ಯ ವಿನಿರ್ಭರ್ಸಿತ ಕಚ್ಚಪಿ. ಕಚ್ಚಪಿಯನ್ನೇ ಆಹಾ ಇಷ್ಟೆಯಾ ಅಂತ ಮಾಡುವಂತೆ ಇತ್ತು ಇವಳ ನಿಜ ಸಲ್ಲಾಪ. ಇಲ್ಲಿ ನಿಜ ಸಲ್ಲಾಪ ಅಂತ ಹೇಳಿದರೆ ಒಳಗಿನಿಂದ ಬರುವಂತಹ ನಾದ, ನಮ್ಮ ಒಳಗೆ ಬರುವಂತಹ ನಾದ ಒಂದಿದೆ. ಆದರೆ ನಾವು ಲೌಕಿಕ ಪ್ರಪಂಚದಲ್ಲಿ ಮುಳುಗಿ ಹೊರಗಿನ ಶಬ್ದಕ್ಕೆ ನಾವು ನಮ್ಮ ದೃಷ್ಟಿಯನ್ನು ಹಾಕ್ತೇವೆ ಅಷ್ಟೇ ಹೊರತು ಒಳಗಿನ ನಾದಕ್ಕೆ ನಮ್ಮ ಮನಸ್ಸನ್ನು ಕೊಡ್ತಾನೇ ಇಲ್ಲ ನಾವು. ಇಲ್ಲಿ ಎರಡು ತಿಳಿಯೋದಿದೆ ಈ ಒಂದು ಶ್ಲೋಕದಿಂದ, ಒಂದು ವಾಕ್ಯದಿಂದ, ಒಂದು ನಾಮದಿಂದ. ಏನು ಅಂತ ಹೇಳಿದರೆ, ಒಂದು ಒಳಗಿನ ನಾದ. ಈ ನಾದವನ್ನು ಶಂಖನಾದ ಅಂತೇಳಿ, ಶಂಖ ಸ್ವರ ಅಂತ ಹೇಳ್ತೀವ, ಶಂಖ ಶಬ್ದ ಅಂತ ಹೇಳ್ತೀವ. ಶಂಖನಾದ, ಘಂಟಾ ನಾದ, ಶಬ್ದ ಅಲ್ಲ ಅದು, ನಾದ ಅದು. ಆ ನಾದ ಹೊರಗಿನಿಂದ ಆ ಶಬ್ದ ಹೊರಗಿನಿಂದ ಬಂದರೂ ಕೂಡ ಅದರಲ್ಲೊಂದು ಗುಯ್ ಅಂತ ಬರುತ್ತೆ ನೋಡಿ, ಆ ನಾದ, ಅದರ ಜೊತೆ ನಾವು ನಮ್ಮ ನಾದವನ್ನು ಕನೆಕ್ಟ್ ಮಾಡಿಕೊಳ್ಬೇಕು, ಜೋಡಿಸಿಕೊಳ್ಬೇಕು ನಾವು. ಅದಕ್ಕಾಗಿ ಘಂಟಾ ನಾದ, ಶಂಖ ನಾದ ಅಂತ ಇರೋದು. ಒಳಗೆ ಇರುವಂತಹ, ಒಳಗಿನಿಂದ ಬರುವಂತಹ ಈ ನಾದಕ್ಕೆ ನಮ್ಮ ಕಿವಿಯನ್ನು ಕೊಡಬೇಕು, ನಮ್ಮ ಮನಸ್ಸನ್ನು ಇದರಲ್ಲಿ ಕೇಂದ್ರೀಕರಿಸಿಕೊಳ್ಳಬೇಕು ಅಂತ ಹೇಳೋದು ಒಂದು ಅರ್ಥ. ಇನ್ನೊಂದು, ಸರಸ್ವತಿಯೇ ಆಗಿದ್ದರೂ ಕೂಡ ಅಹಂಕಾರ ಇತ್ತು ಅಂತ ಹೇಳುವ ಇದೊಂದು ಸಣ್ಣ ಘಟನೆ ಅಥವಾ ಒಂದು ಕಥೆ ಅಂತ ಹೇಳ್ಬೋದು. ಅಂದರೆ ನಮ್ಮಲ್ಲಿಯೂ ಅಷ್ಟೇ, ಈಗ ನಾನು ಹೇಳಿದಾಗ ಒಂದು ಸ್ತೋತ್ರ ಕಲಿತ್ರೆ ನಮ್ಮಲ್ಲಿ ಎಷ್ಟು ಅಹಂಕಾರ ತುಂಬತ್ತೆ. ನನಗೆ ಬರುತ್ತೆ, ಅವರಿಗೆ ಬರೋದಿಲ್ಲ, ಅವ್ರು ನನಗಿಂತ ಸ್ವಲ್ಪ ನೀಚ ಅಂತೇಳಿ ನಮಗೆ ಒಂದು ಭಾವನೆ ಯಾವಾಗಲೂ ಅಷ್ಟೇ. ಅವ್ರ ಹತ್ರ ಇಲ್ಲದೇ ಇರೋದು ನನ್ನ ಹತ್ರ ಇದೆಯೋ, ನಾನೇ ಗ್ರೇಟ್ ಅಂತೇಳಿ, ನಾನೇ ಶ್ರೇಷ್ಠ ಅಂತ ಹೇಳುವ ಭಾವನೆ. ಅವರ ಹತ್ರ ಇದ್ದು ನನ್ನ ಹತ್ರ ಇಲ್ವೋ, ನಾನೇ ನೀಚ ಅಂತೇಳೋ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ನಮಗೆ. ಇದು ಎರಡೂ ಸರಿಯಲ್ಲ. ಕಲಿತುಕೊಳ್ಬೇಕು ಅಂತ ಹೇಳುವ ಆಸಕ್ತಿ ಬೇಕು, ಅಷ್ಟೇ ಇದ್ದರೆ ಸಾಲದು. ಅದಕ್ಕೆ ಬೇಕಾದ ಪ್ರಯತ್ನವನ್ನು ಮಾಡಬೇಕು, ಮನಸ್ಸು ಬುದ್ಧಿಯನ್ನು ಅದರಲ್ಲಿ ಹಾಕಿದರೆ ತಾನೇ ನಾವು ಮುಂದೆ ಹೋಗೋದು. ಹಾಗೆ ಇಲ್ಲಿ ಅಹಂ ಅಂತ ಹೇಳೋದನ್ನು ಖಂಡಿತವಾಗಿಯೂ ಕಡಿಮೆ ಮಾಡ್ತಾನೆ ಹೋಗಬೇಕು ಅಂತ ಹೇಳೋದನ್ನು ಈ ನಾಮ ಸೂಚಿಸುತ್ತೆ. ಎರಡು ಸೂಚಿಸುತ್ತೆ. ಒಂದು, ಒಳಗಿನ ನಾದವನ್ನು ಕೇಳು, ಅಂತರಂಗದಲ್ಲಿ ಬರುವಂತಹ ನಾದಕ್ಕೆ ಮನಸ್ಸು ಕೊಡು. ಇನ್ನೊಂದು, ಅಹಂಕಾರವನ್ನು ಕಡಿಮೆ ಮಾಡ್ತಾ ಹೋಗು. ಸರಸ್ವತಿಗೆ ಅಹಂಕಾರ ಇತ್ತು ಅಂತ ಹೇಳಿದರೆ ನಮ್ಮಂಥವರಿಗೆ ಎಷ್ಟು ಅಹಂಕಾರ ಇರ್ಬೋದು. ಈ ಅಹಂಕಾರವನ್ನು ಕಡಿಮೆ ಮಾಡ್ತಾ ಹೋಗುವ ಪ್ರಯತ್ನವನ್ನು ಮಾಡಬೇಕು. ಹೇಗೆ ಕಡಿಮೆ ಮಾಡೋದು? ನಾನು ಅಂತ ಹೇಳೋದನ್ನು ಬಿಟ್ಟು ನಾವು ಅಥವಾ ನೀನು, ಜಗನ್ಮಾತೆ ನೀನೇ ಇದೆಯಾ, ನಾನು ಮಾಡೋದಲ್ಲ, ನಾನು ಒಂದು ನಿಮಿತ್ತ ಮಾತ್ರಂಭವ ಸವ್ಯಸಾಚಿನ್ ಅಂತೇಳಿ 11ನೇ ಅಧ್ಯಾಯದಲ್ಲಿ ಭಗವಂತ ಅರ್ಜುನನಿಗೆ ಹೇಳಿದಾನೆ. ನೀನು ಒಂದು ಉಪಕರಣ ಮಾತ್ರ, ನೀನು ಮಾಡ್ತಾ ಇರೋದಲ್ಲ ಯುದ್ಧ. ಹಾಗೆ ಯಾವುದೇ ಕೆಲಸ ಆದರೂ ನಾನು ಮಾಡೋದಲ್ಲ, ಆ ಜಗನ್ಮಾತೆ ನನ್ನಿಂದ ಮಾಡಿಸ್ತಾ ಇದ್ದಾಳೆ ಅಂತ ಹೇಳುವ ಭಾವನೆಯನ್ನು, ತುಂಬ ಕಷ್ಟ ಇದೆ, ಆದರೂ ಅಸಾಧ್ಯ ಅಂತೂ ಖಂಡಿತ ಅಲ್ಲ. ಖಂಡಿತವಾಗಿಯೂ ಈ ಪ್ರಯತ್ನವನ್ನು ಕ್ಷಣ ಕ್ಷಣಕ್ಕೂ ಮಾಡ್ತಾ ಇರಬೇಕು ನಾವು. ಹಾಗಾದರೆ ಮಾತ್ರ ನಾವು ಸಾಧಕರು ಅಂತ ಆಗ್ತೇವೆ. ನಾವು ಸಾಧನೆಯಲ್ಲಿ ಮುಂದಕ್ಕೆ ಹೋಗ್ತಾ ಹೋಗ್ತಾ ಇರಲೇಬೇಕು. ದುಮ್ಮಂತ ಅಲ್ಲಿಂದ ಕೆಳಗಡೆ ಬೀಳುವಂಥವರ ಆಗಬಾರ್ದು ನಾವು. ಮುಂದಿನ ಶ್ಲೋಕ. ಮಂದಸ್ಮಿತ ಪ್ರಭಾಪೂರ ಮಜ್ಜತ್ ಕಾಮೇಶ ಮಾನಸ. ಮುಂದಿನ ನಾಮ ಅಷ್ಟೇ, ಶ್ಲೋಕ ಮುಂದಿನದಲ್ಲ. 11ನೇ ಶ್ಲೋಕದ 2ನೇ ಭಾಗ, 2ನೆಯ ಹೆಸರು ಇಲ್ಲಿ. ಮಂದಸ್ಮಿತ ಪ್ರಭಾಪೂರ ಮಜ್ಜತ್ ಕಾಮೇಶ ಮಾನಸ. ಅವಳ ಮಂದಸ್ಮಿತ, ಮುಗುಳ್ನಗೆ, ನಸು ನಗೆ ಹೇಗಿದೆ ಅಂತ ಹೇಳಿದರೆ, ಆ ಪ್ರಭೆ, ಅದರಿಂದ ಬರುವಂಥ ಒಂದು ಕಾಂತಿ ಈ ಕಾಮೇಶ ಅಂದರೆ ಈಶ್ವರ ಶಿವನ ಮನಸ್ಸನ್ನು ಆಹ್ಲಾದಗೊಳಿಸುತ್ತಂತೆ. ಶಿವ ಮನ್ಮಥನನ್ನು
ಭಸ್ಮ ಮಾಡಿ ಕೋಪದಲ್ಲಿದ್ದ. ಮೂರನೇ ಕಣ್ಣನ್ನು ತೆರೆದು ಮನ್ಮಥನನ್ನು ಭಸ್ಮ ಮಾಡಿದ್ದಾನೆ. ಆ ರೌದ್ರಾವತಾರದಲ್ಲಿದ್ದಾಗ ಈ ಜಗನ್ಮಾತೆಯ ಒಂದು ಮುಗುಳ್ನಗೆ ಅವನಿಗೆ ಮನಸ್ಸಿಗೆ ತಂಪನ್ನು ನೀಡಿತಂತೆ. ಹಾಗೆಯೇ ನಮಗೆ ಕೂಡ ಮುಗುಳ್ನಗು ನಗ್ತಾ ಇರಬೇಕು. ಕಷ್ಟಗಳಿದೆ, ದುಃಖಗಳಿವೆ. ಸಂಸಾರ ಸಾಗರ ಅಂತ ಹೇಳೋದು ದುಃಖ ಅಂತ ಹೇಳ್ತೀವಿ, ದುಃಖ ಸಾಗರ ಅಂತ ಹೇಳ್ತೀವಿ. ಹಾಗಾದರೆ ದುಃಖ ಅಂತ ಹೇಳೋದು ತಪ್ಪಿದ್ದಲ್ಲ. ಹಾಗಾದರೆ ಯಾಕೆ ನಮಗೆ ಕಷ್ಟಗಳನ್ನು, ದುಃಖಗಳನ್ನು ಈ ಜಗನ್ಮಾತೆ ನಮಗೆ ಕೊಡ್ತಿದ್ದಾಳೆ ಅಂತಂದರೆ, ಕಷ್ಟಗಳನ್ನು ಎದುರಿಸುವ ಶಕ್ತಿಯನ್ನು ಅದರ ಜೊತೆ ಕೊಡ್ತಾ ಇದ್ದಾಳೆ ನಮಗೆ. ಈ ಅಧ್ಯಾತ್ಮ ಪಥದಲ್ಲಿ ಮುಂದಕ್ಕೆ ಸಾಗಬೇಕು ಅಂತಾದರೆ ದುಃಖಗಳನ್ನು ಅನುಭವಿಸಬೇಕು, ಕಷ್ಟಗಳನ್ನು ಅನುಭವಿಸಬೇಕು. ಎಲ್ಲವನ್ನ ಒಂದೇ ಸಮನಾಗಿ ಸಮತ್ವಂ ಯೋಗ ಮುಚ್ಯತೆ, ಸಮಾನವಾಗಿ ಸ್ವೀಕಾರ ಮಾಡುವಂಥವರಾಗು ಅಂಥೇಳಿ ಅನುಗ್ರಹದ ಜೊತೆ ಅವಳು ಈ ಕಷ್ಟಗಳನ್ನು ನಮಗೆ ಕೊಡ್ತಿದ್ದಾಳೆ ಅಂತಾದರೆ ಅದು ಕಷ್ಟವೇ, ಅದು ದುಃಖವೇ? ಖಂಡಿತವಾಗಿಯೂ ಅಲ್ಲ. ನಮ್ಮನ್ನು ಈ ಸಂಸಾರ ಸಾಗರದಿಂದ ಮೇಲಕ್ಕೆ ಎತ್ತುವುದಕ್ಕೋಸ್ಕರ ಪ್ರೇಮಮಯಿಯಾದ ಈ ತಾಯಿ ನಮಗೆ ಈ ಥರದ ಕಷ್ಟಗಳನ್ನು ಕೊಡ್ತಿದ್ದಾಳೆ. ಕ್ರೋಧ ಕಾರಾಂಕುಶೋಜ್ವಲ, ಯಮ ಪಾಶವನ್ನು ಮಾಡಿಕೊಂಡಿದ್ಯಾ ನೀನು. ನಿನ್ನನ್ನು ಇದರಿಂದ ಹೊರಗಡೆ ತರಿಸ್ಬೇಕು ಅಂತಾದರೆ ಒಂದೇ ಒಂದು ನನಗೆ ದಾರಿ, ಅಂಕುಶವನ್ನು ನಾನು ಉಪಯೋಗಿಸ್ತಾ ಇದ್ದೀನಿ ಅಂತ ತಾಯಿ ನಮಗೆ ಹೇಳ್ತಿದ್ದಾಳೆ. ಸಿಟ್ಟಿನಿಂದ ಅಲ್ಲ, ಪ್ರೇಮಮಯಿ, ಪ್ರೇಮದಿಂದಲೇ ಅಂಕುಶವನ್ನು ಉಪಯೋಗಿಸ್ತಾ ಇದ್ದೇನೆ, ಇದರ ಬಗ್ಗೆ ವಿಚಾರ ಮಾಡು ಅಂತ ಹೇಳೋದನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾಳೆ. ಹಾಗೆ ಮಂದಸ್ಮಿತ, ಮುಗುಳ್ನಗು, ಇದು ಖಂಡಿತವಾಗಿಯೂ ನಮಗೆಲ್ಲರಿಗೂ ಬೇಕೇ ಬೇಕು. ಬೇರೆಯವರಿಗೂ ಕೂಡ ನಮ್ಮನ್ನು ನೋಡಿದಾಗ ಆಹಾ ಚೆನ್ನಾಗಿದೆ ಇವರ ನಗು, ಓಹೋ ನಾನು ಕೂಡ ನಗ್ತೇನೆ ಅಂತ ಹೇಳುವ ಭಾವನೆ ಬರಬೇಕು. ಇನ್ನು ಕೆಲವರು ಹುಬ್ಬು ಗಂಟಿಕ್ಕಿರ್ತಾರೆ, ಯಾವತ್ತು ನೋಡಿದರೂ ಕಷ್ಟ ದುಃಖ ಮುಗಿಯೋದೇ ಇಲ್ಲ ಅವರಿಗೆ. ಯಾವಾಗ ನೋಡಿದರೂ ಕಂಪ್ಲೇಂಟ್ಸ್. ಹೀಗಿದ್ದರೆ ಅದರಲ್ಲೇ ಮತ್ತೆ ಮುಳುಗ್ತೇವೆ ನಾವು. ಅದರಿಂದ ಹೊರಗಡೆ ಬರಬೇಕು. ಮಂದಸ್ಮಿತ, ಆ ಜಗನ್ಮಾತೆ ಆಗಿದ್ದಾಳೆ ಅಂತ ಆದರೆ ನಾವು ಕೂಡ ಈಗ ಜಗನ್ಮಾತೆ ಆಗಬೇಕು ತಾನೇ. ಆಗಬೇಕು ಅಂದರೆ ಮುಗುಳ್ನಗು ಬೇಕು. ಮುಗುಳ್ನಗು ಇದ್ದರೆ ಸಂಸಾರದಲ್ಲಿ ಯಾವತ್ತೂ ಸಂತೋಷ. ಬೇರೆಯವರಿಗೂ ಕೂಡ ಗೃಹಿಣೀಂ ಗೃಹ ಮುಚ್ಚತೆ, ಗೃಹವೇ ಮನೆ ಅಂತ ಹೇಳಿದ್ರೆ ಗೃಹಿಣಿ. ಮನೆಯ ಕಣ್ಣು ಅಂತ ಕೆಲವರು ಹೇಳ್ತಾರೆ, ಕಣ್ಣು ಮಾತ್ರ ಅಲ್ಲ, ಎಲ್ಲ ಅಂಗವೂ ಗೃಹಿಣಿಯೇ. ನೋಡಿ, ಒಬ್ಬ ಗೃಹಿಣಿ ಸಿಟ್ಟಾಗಿದ್ದರೆ ಅಥವಾ ದುಃಖದಲ್ಲಿದ್ದರೆ ಮನೆಯ ವಾತಾವರಣವೇ ಕೆಟ್ಟು ಹೋಗುತ್ತೆ, ಎಲ್ಲರೂ ಕೂಡ ದುಃಖಮಯವಾಗಿರ್ತಾರೆ. ಅದೇ ಗೃಹಿಣಿ ಉತ್ಸಾಹದಿಂದ ಸಂತೋಷದಿಂದ ಇದ್ದರೆ ಬೇರೆಯವರೆಲ್ಲರೂ ಕೂಡ ಉತ್ಸಾಹದಲ್ಲಿರ್ತಾರೆ. ಹಾಗಾಗಿ ನಮ್ಮಂತಹ ಗೃಹಿಣಿಯರಿಗೆ ಇದು ಉತ್ತಮವಾದ ಒಂದು ಸಂದೇಶ. ಮಂದಸ್ಮಿತಳಾಗಿರು, ಮುಗುಳ್ನಗುತ್ತಾ ಇರು ಅಂತ ಹೇಳ್ತಿದ್ದಾಳೆ. ಮುಂದನೆಯ ಶ್ಲೋಕ. ಅನಾಕಲಿತ ಸಾದೃಶ್ಯ ಚಿಬುಕ ಶ್ರೀ ವಿರಾಜಿತ ಕಾಮೇಶಬದ್ಧ ಮಾಂಗಲ್ಯ ಸೂತ್ರ ಶೋಭಿತ ಕಂದರ. ಅನಾಕಲಿತ ಸಾದೃಶ್ಯ ಚುಬುಕ ಶ್ರೀ ವಿರಾಜಿತ. ಚಿಬುಕ ಅಂತ ಹೇಳಿದ್ರೆ ಈ ಗದ್ದ ಹೇಗಿದೆ? ಚೂಪಾಗಿದೆ. ಅನಾಕಲಿತ, ಕಲಿತ ಅಂತ ಹೇಳಿದ್ರೆ ಗೊತ್ತಿರುವಂತಹ ವಿಚಾರ. ಅನಾಕಲಿತ ಅಂತ ಹೇಳಿದ್ರೆ ಇನ್ನು ಮುಂದೆ ಕೂಡ ಖಂಡಿತವಾಗಿಯೂ ಗೊತ್ತಾಗೋದೇ ಇಲ್ಲ. ಅಂತಹ ಅಂದರೆ ಹೋಲಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾವುದರ ಜೊತೆಯೂ ಕೂಡ ಖಂಡಿತವಾಗಿಯೂ ಈ ಗದ್ದವನ್ನು ಹೋಲಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳುತ್ತೆ ಈ ಲಲಿತಾ ಸಹಸ್ರನಾಮ. ಸೌಂದರ್ಯ ಲಹರಿಯಲ್ಲಿ ಶಂಕರಾಚಾರ್ಯರನ್ನ ಮುಖವನ್ನು ಕನ್ನಡಿಗೆ ಹೋಲಿಸಿ, ಈ ಕನ್ನಡಿಯನ್ನು ಹಿಡ್ಕೊಳ್ಳಿಕ್ಕೆ ಒಂದು ಹ್ಯಾಂಡ್ಲ್ ಇರುತ್ತೆ ನೋಡಿ, ಕೈ ಇರುತ್ತೆ ಅಲ್ವಾ, ಅದನ್ನು ಈ ಗದ್ದಕ್ಕೆ ಹೋಲಿಸ್ತಾರೆ. ಈ ಜಗನ್ಮಾತೆಯ ಅಂದರೆ ಪಾರ್ವತಿಯ ತಂದೆ ಪರ್ವತರಾಜ ಹಿಮವಂತ, ಅವನು ಈ ಪಾರ್ವತಿಯ ಗದ್ದವನ್ನು ಹೀಗೆ ಹಿಡಿದು ವಾತ್ಸಲ್ಯದಿಂದ ಹಿಡಿದು ಮಾತಾಡಿಸ್ತಾ ಇದ್ದಂತೆ. ನಾವು ಕೂಡ ಮಕ್ಕಳನ್ನು ಹೀಗೆ ಗದ್ದ ಹಿಡಿದು ಮಾತಾಡಿಸೋದಿಲ್ವ, ಏನು ನಿನ್ನ ಹೆಸರು ಅಂತ ಕೇಳಲ್ವಾ? ಹಾಗೆಯೇ ವಾತ್ಸಲ್ಯದಿಂದ ಮಗಳ ಗದ್ದವನ್ನು ಹಿಡಿದು ಮಾತಾಡ್ತಾ ಇದ್ದಂತೆ ಪರ್ವತರಾಜ. ಹಾಗೆಯೇ ಈಶ್ವರ ಶಿವ ಅವಳ ಗದ್ದವನ್ನು ಹಿಡಿದು ತನ್ನ ಪ್ರೇಮವನ್ನು ಸೂಚಿಸ್ತಾ ಇದ್ದಂತೆ. ನಮ್ಮಂತಹ ಭಕ್ತರಿಗೂ ಆ ಗದ್ದವನ್ನು ಹಿಡಿದುಕೊಳ್ಳುವ ಒಂದು ಅವಕಾಶ ನಮಗೂ ಸಿಗಬೇಕು ತಾನೇ. ಹಾಗಾದರೆ ಹೇಗೆ? ಅದು ಕೂಡ ಭಕ್ತಿಯಿಂದ, ಶರಣಾಗತಿಯಿಂದ ಅವಳ ಗದ್ದವನ್ನು ನಾವೆಲ್ಲರೂ ಹಿಡಿದು ಅದ್ಭುತವಾದ ಅನುಭೂತಿಯನ್ನು ನಾವೆಲ್ಲರೂ ಹೊಂದಬೇಕು.
ಯಾವುದಕ್ಕೂ ಹೋಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ಇದರಲ್ಲಿ. ಅನಾಕಲಿತ ಸಾದೃಶ್ಯ ಚಿಬುಕಶ್ರೀ ವಿರಾಜಿತ ಅಂತಹ ಉತ್ತಮವಾದ ಗದ್ದ. ಈ ಗದ್ದ ಅಥವಾ ಈ ವಸಡುಗಳು ಇದು ಇಲ್ಲದೇ ಇದ್ದರೆ ಹಲ್ಲು ಹೇಗೆ ಜಗಿಯೋದು? ಇದು ಅದಕ್ಕೆ ಆಧಾರ ತಾನೆ. ಗದ್ದ ಅಂತ ಹೇಳೋದು ಈ ಹಲ್ಲುಗಳಿಗೆ ಆಧಾರ. ಗದ್ದ ಇಲ್ಲದೇ ಇದ್ದರೆ ಹಲ್ಲು ಎಲ್ಲಿ ನೇತಾಡ್ಕೊಂಡಿರುತ್ತೆ? ಅಂದರೆ ಈ ಶ್ರವಣ ಮನನ ನಿಧಿಧ್ಯಾಸನ ಮಾಡು ಚೆನ್ನಾಗಿ ಜಗಿಯೋದಕ್ಕೆ ಆಧಾರ ಬೇಕು ಈ ಗದ್ದ. ಮುಂದನೆಯ ನಾಮ ಕಾಮೇಶಬದ್ಧ ಮಾಂಗಲ್ಯ ಸೂತ್ರ ಶೋಭಿತ ಕಂದರ. ಕಾಮೇಶ್ವರ ಕಾಮೇಶ್ವರಿ ಇವರ ವಿವಾಹದ ಸಂದರ್ಭದಲ್ಲಿ ಶಿವ ಅತಿ ಪವಿತ್ರವಾದ ಮಾಂಗಲ್ಯವನ್ನ ಪಾರ್ವತಿಗೆ ಧಾರಣೆ ಮಾಡ್ತಾನೆ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಠೆ ಭದ್ರಾಣಿ ಅಂತ ಕೆಲವು ಕಡೆ ಇದೆ, ಬದ್ನಾಮಿ ಸುಬಗೆ ಸಂಜೀವ ಶರದಾಂಶತಂ ಅಂತ ಹೇಳುತ್ತೆ ನಮ್ಮ ವೇದ ಘೋಷ. ಏನು ಅಂದರೆ, ಈ ಮಾಂಗಲ್ಯವನ್ನು ಧರಿಸಿ ಉತ್ತಮವಾದ ಜೀವನವನ್ನು, ದಾಂಪತ್ಯ ಜೀವನವನ್ನು ನಡೆಸಿ ಶರದಾಂಶತಂ, ಶರದೃತುಗಳು, ಎಷ್ಟು ಶರದೃತುಗಳಂತೆ? 100 ಶರದೃತುಗಳು ನಾನು ಸುಖಮಯವಾದ ಜೀವನವನ್ನು ನಡೆಸ್ತೇನೆ ಅಂತ ಹೇಳುವ ಒಂದು ಪ್ರತಿಜ್ಞೆ. ಇದು ಮಾಂಗಲ್ಯ ಧಾರಣೆಯ ಅರ್ಥ. ಈಗೆಲ್ಲ ಅದಕ್ಕೆ ಅರ್ಥವಿಹೀನವಾಗಿ ಹೋಗ್ಬಿಟ್ಟಿದೆ ಅದು. ಹಾಗಾಗದೆ ಅದಕ್ಕೆ ಅದರ ತತ್ವವನ್ನು ತಿಳಿದುಕೊಳ್ಬೇಕು. ಅದಕ್ಕೆ ತಾನೇ ಮಾಂಗಲ್ಯವನ್ನು ನಾವು ಆಮೇಲೆ ಧರಿಸ್ತಾ ಇರೋದು. ನಮಗೆ ಅದನ್ನು ನೆನಪು ಮಾಡ್ತಾ ಇರುತ್ತೆ. ನೀನು ಇದಕ್ಕೆ ಬದ್ಧಳಾಗಿದ್ಯಾ, ಮಾತು ಕೊಟ್ಟಿದ್ಯಾ, ಸಪ್ತಪದಿಯನ್ನು ತುಳಿದಿದ್ಯಾ. ಒಂದು ಸಲ ಮಾತು ಕೊಟ್ಟ ಮೇಲೆ ಅದರ ಮೇಲೆ ನಿಲ್ಲಬೇಕು ತಾನೆ. ಸಂಸಾರವನ್ನು ಅತ್ಯಂತ ಉತ್ತಮವಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗುವಂತಹ ಕರ್ತವ್ಯ ಇದೆ ಗೃಹಿಣಿಯಾದವಳಿಗೆ. ಅದಕ್ಕೋಸ್ಕರ ಕಾಮೇಶ ಬದ್ಧ ಮಾಂಗಲ್ಯ ಸೂತ್ರ ಶೋಭಿತ ಕಂದರ ಅಂದರೆ ಈ ಕಂಠದಲ್ಲಿ ಧರಿಸಿರುವಂತಹ, ನಾವೀಗ ನೆಕ್ಲೆಸ್ ಅಂತ ಹೇಳ್ತೀವಿ, ಅಥವಾ ಈ ಮಾಂಗಲ್ಯ ಧಾರಣೆ, ಮಾಂಗಲ್ಯ ನಮ್ಮ ವಿಶುದ್ಧ ಚಕ್ರವನ್ನು ಕಂಟ್ರೋಲಲ್ಲಿ ತರುತ್ತೆ. ವಿಶುದ್ಧ ಚಕ್ರ ಅಂತ ಹೇಳಿದರೆ ಆಕಾಶ ತತ್ವ ಇರುವಂತಹದ್ದು. ಶಬ್ದ, ನಮ್ಮ ವಾಕ್ ತಪಸ್. ಭಗವದ್ಗೀತೆಯಲ್ಲಿ ಕೂಡ ವಾಕ್ ತಪಸ್ಸನ್ನ ಬಗ್ಗೆ ತುಂಬ ಅದ್ಭುತವಾಗಿ ವರ್ಣನೆ ಮಾಡಿದ್ದಾನೆ. ಅಂದರೆ ಹೇಗಿರಬೇಕು ನಮ್ಮ ಮಾತು? ಅದ್ಭುತವಾಗಿರಬೇಕು. ಬೇರೆಯವರಿಗೆ ನಮ್ಮ ಪ್ರೀತಿಯನ್ನು ಸೂಸುವಂತಿರಬೇಕು. ಮಧುರವಾಗಿರಬೇಕು ಮಾತುಗಳು. ಯಾವಾಗಲೂ ಕೂಡ ಕೆಟ್ಟದಾಗಿರಬಾರ್ದು. ಇನ್ನೊಬ್ಬರ ಮನಸ್ಸು ನೋಯುವಂತೆ ಇರಬಾರ್ದು ನಮ್ಮ ಮಾತುಗಳು ಅಂತ ಹೇಳಿದರೆ ಈ ಚಕ್ರ ಕಾರಣ. ಇಲ್ಲಿ ಆ ಚಕ್ರ ವಶದಲ್ಲಿ ಇರಬೇಕು ಅಂತ ಹೇಳಿದರೆ ಈ ನಮಗೆ ಬೇಕಾದಂತಹ ನಾವು ಹಾಕುವಂತಹ ಸರಗಳು, ಇದು ಆಕರ್ಷಣೆಗೋಸ್ಕರ, ದೈಹಿಕ ಆಕರ್ಷಣೆಗೋಸ್ಕರ ನಾವು ಹಾಕುವಂತಹ ಆಭರಣಗಳು ಅಲ್ಲ. ಪ್ರತಿಯೊಂದು ಆಭರಣಕ್ಕೂ ಒಂದು ತತ್ವ ಇದೆ. ನಾವು ಈಗಿನ ಕಾಲದಲ್ಲಿ ಜಾಯಿಂಟ್ ಫ್ಯಾಮಿಲಿ ಅಂತ ಇಲ್ಲ. ಮೊದಲೆಲ್ಲ ಹಾಗೆ ಇತ್ತಿದ್ದು. ಒಂದು ಕುಟುಂಬಕ್ಕೆ ಮದುವೆಯಾಗಿ ಹೋದಾಗ ಆ ಕುಟುಂಬದಲ್ಲಿ ಒಂದು 50-60 ಜನ ಕಡಿಮೆ ಪಕ್ಷ ಇರ್ತಾ ಇದ್ರು. ಮದುವೆ ಆದಾಗಲೇ ಬರೀ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆಗ್ತಾ ಇತ್ತು. ಅಲ್ಲಿ ಹೋಗಿ ಈ ಚಿಕ್ಕ ವಯಸ್ಸಿನ ಹುಡುಗಿ ಹೇಗಿರ್ತಾಳೋ, ಹೇಗಿರಬೇಕು ಅಂತ ಅವಳಿಗೆ ಗೊತ್ತಿದ್ರೂ ಕೂಡ ಇರ್ತಾಳೋ ಇಲ್ವೋ ಅಂತ ಹೇಳುವ ಒಂದು ಸಂಶಯ ತಂದೆ ತಾಯರನ್ನು ಕಾಡುತ್ತಾ ಇರುತ್ತೆ ಅವತ್ತು ಕೂಡ. ಅದಕ್ಕೋಸ್ಕರ ಈ ಥರದ ನೆಕ್ಲೆಸ್ ಇದನ್ನೆಲ್ಲ ಹಾಕ್ತಾ ಇದ್ರಂತೆ. ಯಾಕೆ ಅಂತ ಹೇಳಿದರೆ ಈ ಆಭರಣ ಆ ಕಂಠವನ್ನು, ಅಂದರೆ ಚಕ್ರವನ್ನು, ವಿಶುದ್ಧ ಚಕ್ರವನ್ನು ಕಂಟ್ರೋಲಲ್ಲಿ ಇಡತ್ತೆ. ನಮ್ಮ ಮಾತುಗಳು ನಮ್ಮ ವಶದಲ್ಲಿರಬೇಕು. ಕೆಲವೊಂದು ಸಲ ಯಾರೋ ಒಬ್ಬರು ಏನೋ ಹೇಳಿದಾಗ ನಾವು ಕೂಡ ಏನೋ ಒದರಿ ಬಿಡ್ತೇವೆ. ಹಾಗಾಗಬಾರ್ದು. ಇದು ವಾಂಗ್ಮಯ ತಪಸ್ಸಲ್ಲ, ವಾಕ್ ತಪಸ್. ಇದು ಮಾಡಲೇಬೇಕು ನಾವೆಲ್ಲರೂ ಕೂಡ. ಅದು ಬೇಕು ಅಂತ ಇದ್ದರೆ ಈ ಕಾಮೇಶ ಬದ್ಧ ಮಾಂಗಲ್ಯ ಸೂತ್ರ ಶೋಭಿತ ಕಂದರ. ಚೈನನ್ನು, ಆಭರಣವನ್ನು ಧರಿಸಿದ ತಕ್ಷಣ ಹಾಗಾಗತ್ತೆ ಅಂತಲ್ಲ. ಅದು ಒಂದು ಪ್ರೇರಣೆಯನ್ನು ಕೊಡುತ್ತೆ ಅಂತಷ್ಟೇ. ಇದೆಲ್ಲ ಸಂಕೇತ. ಈ ಕೆಲವು ಬರೇ ಸಂಕೇತ ಅಂತ ಕೂಡ ಇರುತ್ತೆ, ಕೆಲವು ಅದರಲ್ಲಿ ಈ ಆಕ್ಯುಪ್ರೆಷರ್ನ ತತ್ವಗಳು ಇದೆ. ಅದರ ಪ್ರಕಾರ ಕೂಡ ಕೆಲಸ ಮಾಡುತ್ತೆ.
ಹಾಗಾಗಿ ಸುಮ್ಮನೆ ಒಂದು ಚೆನ್ನ ಕಾಣಿಕೋಸ್ಕರ ಅದಕ್ಕೋಸ್ಕರ ನಾವು ಯಾವ ಆಭರಣವನ್ನು ಧರಿಸೋದಲ್ಲ. ಅದರ ತತ್ವವನ್ನು ತಿಳಿದುಕೊಂಡು ಈ ಆಭರಣಗಳನ್ನು ಧರಿಸಿ ಸರ್ವಾಭರಣ ಭೂಷಿತೆ ಅವಳು, ಸರ್ವ ಅಲಂಕಾರ ಭೂಷಿತೆ. ಯಾವ ಆಭರಣವನ್ನು ಹಾಕಿಕೊಳ್ಬೇಡ, ಯಾವ ಅಲಂಕಾರವನ್ನು ಮಾಡಿಕೊಳ್ಬೇಡ ಅಂತ ಅವಳು ಹೇಳೋದೇ ಇಲ್ಲ. ಮಾಡಿಕೊಳ್ಳಿ, ಆದರೆ ಅದರ ತತ್ವವನ್ನು ತಿಳಿದುಕೊಂಡು ಅದರ ಅರ್ಥವನ್ನು ಅರ್ಥ ಮಾಡಿಕೊಂಡು ಯಾತಕ್ಕಾಗಿ ನಾನು ಈ ಆಭರಣ ಧರಿಸ್ತಾ ಇದ್ದೇನೆ ಅಂತ ಹೇಳುವ ವಿಷಯವನ್ನು ವಿಚಾರ ಮಾಡಿ ಚಿಂತನೆ ಮಾಡಿ ಆಮೇಲೆ ಅದನ್ನು ಧರಿಸಿಕೊಳ್ಳಿ ಅಂತ ಹೇಳ್ತಿದ್ದಾಳೆ ನಮಗೆ ಈ ನಾಮದ ಮೂಲಕ ಈ ಜಗನ್ಮಾತೆ. ನಾವೆಲ್ಲರೂ ಆ ಜಗನ್ಮಾತೆಯ ವಿಚಾರಗಳನ್ನು ತತ್ವಗಳನ್ನು ತಿಳಿದುಕೊಂಡು ನಮ್ಮ ಜೀವನದಲ್ಲಿ ನಾವು ಕೂಡ ಅವಳಂತೆ ಆಗಬೇಕು. ಇದೇ ಥರ ಸ್ವಲ್ಪ ಸ್ವಲ್ಪ ಪ್ರಯತ್ನ ಮಾಡ್ತಾ ನಾವು ಮುಂದಕ್ಕೆ ಖಂಡಿತವಾಗಿಯೂ ಸಾಗ್ತಾ ಇರಬೇಕು. ಯಾವುದೋ ಒಂದು ದಿನ ಖಂಡಿತವಾಗಿಯೂ ನಮಗೆ ಮೋಕ್ಷ ಸಿಕ್ಕೇ ಸಿಗತ್ತೆ, ಕೊಟ್ಟೇ ಕೊಡ್ತಾಳೆ ಈ ಜಗನ್ಮಾತೆ. ನನ್ನ ತಾಯಿ ತಾನೇ, ಪ್ರೇಮದಿಂದ ನಾನು ಕೇಳಿದ್ದನ್ನು ಕೊಟ್ಟೇ ಕೊಡ್ತಾಳೆ. ಹಾಗಾಗಿ ಲೌಕಿಕವಾದ ಕ್ಷುಲ್ಲಕವಾದ ವಿಚಾರಗಳನ್ನು ಬಿಟ್ಟು ಅದ್ಭುತವಾದ ಉತ್ತಮವಾದ ವಿಚಾರಗಳನ್ನು ಅವಳ ಮುಂದೆ ಇಟ್ಟು ಅಧ್ಯಾತ್ಮ ಪಥದಲ್ಲಿ ನಾಮಸ್ಮರಣ ಮಾಡ್ತಾ ಮಾಡ್ತಾ ಎಲ್ಲರೂ ಮುಂದಕ್ಕೆ ಸಾಗೋಣ. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. 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 ಓಂ असतो मा सद्गमय तमसो मा ज्योतिर्गमय मृत्योर्मा अमृतं गमय. ॐ शान्ति शान्ति शान्तिः. लोका समस्ता सुखिनो भवन्तु. लोका समस्ता सुखिनो भवन्तु. लोका समस्ता सुखिनो भवन्तु.